श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः श्रीमद्धनुम भीममध्वान्तर्गतरामकृष्णवेदव्यासात्मक लक्ष्मी हयग्रीवाय नमो नमः। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्ति धरस्वधाम्नान्यां चास्तचरणश्रवणप्रगादीन् प्राणन्नमो भगवते पुरुषाय तुभ्यम्। रसतु श्रीमदानन्दतीर्थेन्दुर्नो हृदम्बरे यद्वदश्चन्द्रिका स्वान्तः सन्तापं विनिकुञ्चति। मिथ्या सिद्धान्तदुर्ध्वान्तविध्वंसन विचक्षणः जयतीर्थाख्यतरनिर्भासतान्नो हृदम्बरे। वर्तकल्पितकल्पोऽयं भक्तश्चिदयकेसरी व्यासतीर्थगुरुर्भूयाते अस्मदिष्टार्थसिद्धये। तपो विद्या विरक्त्यादिसद्गुणोघाकरानहं वादिराजगुरुन् वन्दे हयग्रीवदयश्रियन्। प्रणमत्कामधेनुं च भजतः सुरतरूपमं श्रीभावबोधपुष्पादचिन्तामणिमुपास्महे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। प्रचण्डतपसा श्रुतिएकवृत्तिः दुष्टो हरिखिलवशं मदतामवापा श्रीमद्सन्मत पयोनिधिपूर्णचन्द्रः श्रीविष्णुतीर्थमुनिनाथे मुदमातनोतु। नमस्त्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः नमस्ते गुरुं नमः। सत्याभिज्ञकराब्धोत्तान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारकान्। श्रीसत्यात्मतीर्थगुरुभ्यो नमः। रघुप्रमतिसत्पुत्रं सत्रमोदगुरुप्रियम् अजातशत्रुं तं वन्दे रघुप्रियगुरुं सदा। श्रीरघुविजयतीर्थगुरुभ्यो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नारायणाय परिपूर्णगुणार्णवाय विश्वोदयस्थितिलये नियतिप्रदाय ज्ञानप्रदाय विदासुरसौख्यदुःखसत्कारणाय विदताय नमो नमस्ते। श्रीगुरुभ्यो नमः। हरि ओम्। आधावतोस्य मुसलेन रथं बभञ्ज रामो गदामृतरोरसि सोऽपि तस्य चुक्षेपितं च मुसलेन तताररामः। त उत्तमो बलवतां योधात उग्रं स्वस्ति। ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಯಾವಾಗ ಜರಾಸಂಧನನ್ನ ಆಯುಧಹೀನನ್ನಾಗಿ ಮಾಡ್ತಾ ಇದ್ದ, ಶೋಚನೀಯವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಅವನು ಮುಟ್ತಾ ಇದ್ದಾನೆ. ಈ ರೀತಿ ಇದ್ದಾಗ ಆಗ ಜರಾಸಂಧ ನೋಡಿದ, ಇವನತ್ರ ಪರಾಭವ ಅಂತಕ್ಕಂಥದ್ದಾಗ್ತಾ ಇದೆ. ಆದ ಕಾರಣ ಅವನನ್ನು ಬಿಟ್ಟು ಇನ್ನು ಮುಂದೆ ಕೃಷ್ಣನ ಜೊತೆ ಯುದ್ಧ ಅಂತಕ್ಕಂಥದ್ದು ಮಾಡಲಿಕ್ಕೆ ಅವನಿಗೆ ಧೈರ್ಯ ಸಾಲಿಲ್ಲ ಜರಾಸಂಧನಿಗೆ. ಕೃಷ್ಣನನ್ನು ಬಿಟ್ಬಿಟ್ಟ, ಬಲರಾಮನ ಕಡೆಗೆ ಬರ್ತಾ ಇದ್ದ. ಯಾರು? ಜರಾಸಂಧನಾಗಿರ್ತಕ್ಕಂಥವನು. ಅಧಾವತೋಶ್ಚ ಮುಸಲೇನ ರಥಂ ಬಭಂಜ, ಧಾವಿಸಿ ಬರ್ತಾ ಇದ್ದಾನೆ ಜರಾಸಂಧ. ಆ ಜರಾಸಂಧನ ರಥವನ್ನು ಬಲರಾಮ ತನ್ನ ವನಕೆಯಿಂದ, ಮುಸಲ ಅಂದ್ರೆ ವನಕೆಯಿಂದ ರಥವನ್ನೇ ಪುಡಿ ಮಾಡಿಬಿಟ್ಟ. ಜರಾಸಂಧನ ರಥವನ್ನ ವನಕೆಯಿಂದ ಪುಡಿ ಮಾಡ್ತಾ ಇದ್ದ. ಅವನೇನ್ ಮಾಡಿದ ಅಂದ್ರೆ, ಆ ಬಲರಾಮನ ಮೇಲೆ ವಿಶಾಲವಾಗಿರ್ತಕ್ಕಂಥ ಅವನ ಎದೆಯ ಮೇಲೆ, ಬಲರಾಮನ ಎದೆಯ ಮೇಲೆ ಗದೆಯನ್ನ ಒಸಿತಾ ಇದ್ದಾನೆ. ಯಾರು? ಜರಾಸಂಧನಾಗಿರ್ತಕ್ಕಂಥವನು. ಅದನ್ನ ತನ್ನ ಮುಸಲದಿಂದಲೇ ಹೊಡೆದು ಬಿಟ್ಟ.
ಈ ರೀತಿ ಆಗಿರ್ತಕ್ಕಂಥ ಅವರಿಗೆ ಭಯಂಕರವಾಗಿರ್ತಕ್ಕಂಥ ಯುದ್ಧವಾಗ್ತಾ ಇದೆ. ಯಾರಿಗೂ? ಬಲರಾಮನಿಗೂ ಮತ್ತು ಜರಾಸಂಧನಿಗೂ ಯುದ್ಧ ಅಂತಕ್ಕಂಥದ್ದಾಗ್ತಾ ಇದೆ. ಜರಾಸಂಧನಿಗೆ ಏನಿದೆ? ವರಬಲವಿದೆ. ಬ್ರಹ್ಮದೇವರ ರುದ್ರದೇವರ ಅವತಾರವಾಗಿರ್ತಕ್ಕಂಥ ದುರ್ವಾಸರ ಬಲ ಮತ್ತು ಚಂಡಕೌಶಿಕ ಮುನಿಗಳ ಬಲ ಇರ್ತಕ್ಕಂಥ. ಆದರೆ ಇವರಿಗೆ ಬಲರಾಮ ದೇವರಿಗೆ ಪರಮಾತ್ಮನ ಶುಕ್ಲಕೇಶ ಆವೇಶದ ಬಲ. ಹಾಗಾಗಿ ಇಬ್ಬರು ಕೂಡ ಬಹಳ ಯುದ್ಧ ಅಂತಕ್ಕಂಥದ್ದು ಒಳ್ಳೆ ರೋಚಕವಾಗಿರ್ತಕ್ಕಂಥ ಯುದ್ಧವಾಗಿತ್ತು ಅಂತ ಹೇಳ್ತಾರೆ. ತೌ ಚಕ್ರತುಹು ಪುರುನಿಯುದ್ಧಮಪಿ ಸ್ಮತತ್ರ ಸಂಚೂರ್ಣ ಸರ್ವಗಿರಿ ವೃಕ್ಷ ಶಿಲಾ ಸಮೂಹಾನ್ ದೀರ್ಘಂ ಯುದ್ಧಂ ಅಭವತೆ ಸಮವೇತ ಯೋಹೋತು ವಜ್ರಾಧೃಣಾಂಗ ತಮಃ ಯೋಹೋ ಬಲಿನಃ ಉರ್ವಿತಾಂತಂ. ಅಲ್ಲಿ ಸುತ್ತಮುಲಿರ್ತಕ್ಕಂಥ ಸಕಲ ಬೆಟ್ಟ ವೃಕ್ಷ ಬಂಡೆಗಳ ಸಮೂಹಗಳನ್ನ ಪುಡಿ ಮಾಡ್ತಾ ಇದ್ದಾರೆ. ಅಷ್ಟು ಬಲಶಾಲಿಗಳಾಗಿರ್ತಕ್ಕಂಥವ್ರು. ಅಂದ್ರೆ ದ್ವಂದ್ವ ಯುದ್ಧ ಅಂತಕ್ಕಂಥದ್ದು ಮಾಡಿದಾಗ ಅವೆಲ್ಲ ಪುಡಿ ಆಗ್ತಾ ಇತ್ತು. ಯಾಕಂದ್ರೆ ಅವರ ಶರೀರ ವಜ್ರಕ್ಕಿಂತಲೂ ಗಟ್ಟಿಯಾಗಿರ್ತಕ್ಕಂಥ ದೇಹವನ್ನು ಹೊಂದಿದ್ದಾರೆ. ಇಬ್ಬರು ಕೂಡ ದೀರ್ಘಕಾಲವಾಗಿ ಕುಸ್ತಿಯನ್ನ ದ್ವಂದ್ವ ಯುದ್ಧವನ್ನೇ ಸಮಾನವಾಗಿ ಅವರು ದೀರ್ಘಕಾಲವಾಗಿ ಮಾಡ್ತಾ ಇದ್ದಾರೆ. ನಂತರ ಏನಾಯ್ತು ಅಂದ್ರೆ ಶ್ರುತ್ವ ಅಥ ಶಂಖರವಂ ಅಂಬುಜ ಲೋಚನಸ್ಯ ವಿದ್ರಾವಿತಾನಪಿ ನೃಪಾನ್ ಅಭಿವೀಕ್ಷ ರಾಮಃ ಯುದ್ಧಂತಮೀಕ್ಷ ರಿಪುಂ ವವೃದೇ ಬಲೇನ ತ್ಯಕ್ವಾ ರಿಪುಂ ಮುಸಲಮಾದದ ಆಶು ಅಮೋಘಂ. ಆಗ ಪರಮಾತ್ಮ ಏನ್ ಮಾಡಿದ ಅಂದ್ರೆ ಪುಂಡರೀಕಾಕ್ಷನಾಗಿರ್ತಕ್ಕಂಥ ಪರಮಾತ್ಮ ಶಂಖಧ್ವನಿಯನ್ನು ಮಾಡ್ತಾ ಇದ್ದ. ಆ ಶಂಖಧ್ವನಿಯನ್ನು ಬಲರಾಮ ದೇವರು ಕೇಳ್ತಾ ಇದ್ದಾರೆ. ಕೇಳಿದಾಗ ಏನಾಯ್ತು ಅಂತಂದ್ರೆ ಸುತ್ತಲ ನೋಡ್ತಾ ಇದ್ದಾರೆ, ಎಲ್ಲಾ ರಾಜರು ಪಲಾಯನ ಮಾಡಿದ್ದ. ಅಂದ್ರೇನು? ಜರಾಸಂಧನ ಜೊತೆಗೆ ಇವರು ಯುದ್ಧ ಮಾಡ್ತಾ ಇದ್ದಾರೆ. ಯಾರ? ಬಲರಾಮ ದೇವರು ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆಗೆ ಕೃಷ್ಣ ಒಬ್ಬನೇ, ಪರಮಾತ್ಮ ಒಬ್ಬನೇ ಏನ್ ಮಾಡ್ತಾ ಇದ್ದಾನೆ? ಎಲ್ಲಾ ಸೈನ್ಯವನ್ನು ಕೂಡ ನಾಶವನ್ನು ಮಾಡ್ತಾ ಇದ್ದಾನೆ. ಎಲ್ಲರೂ ಕೂಡ ಬೇರೆಯವರು ಹೆದರಿ ಓಡಿ ಹೋಗ್ತಾ ಇದ್ದಾರೆ. ಹೇಳ್ತಾ ಇದ್ದಾನೆ, ಇನ್ನ ನಾನು ಇವನತ್ರ ಸುಮ್ಮನೆ ದ್ವಂದ್ವ ಯುದ್ಧ ಮಾಡಿದ್ರೆ ಸಾಧು ಅಂತಕ್ಕಂಥದ್ದು ಹೇಳಿ ಅಮೋಘವಾಗಿರ್ತಕ್ಕಂಥ ಅವನು ಹೊಡಿಬೇಕು ಅಂತಕ್ಕಂಥದ್ದು ಹೇಳಿ ತಮ್ಮ ಮುಸಲವನ್ನ ಕೈಗೆತ್ತಿಕೊಂಡಿದ್ದಾರೆ. ಯಾವುದನ್ನ? ವನಿಕೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಬಲರಾಮ ದೇವರು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾನು ಸುಮ್ಮನೆ ಇವನ ಹತ್ರ ಯುದ್ಧ ಮಾಡ್ತಾನೆ ಇದ್ದೀನಿ. ಆ ಕಡೆ ನಾನು ಇಷ್ಟೇ ಯುದ್ಧ ಮಾಡೋದ್ರಾಗ ಒಬ್ಬನೇ ಆಗಿರ್ತಕ್ಕಂಥ ಕೃಷ್ಣ ಎಲ್ಲಾ 23 ಅಕ್ಷರ ಸೈನ್ಯವನ್ನ ಅಂತಕ್ಕಂಥ ಎಲ್ಲವನ್ನು ಕೂಡ ನಾಶ ಅಂತಕ್ಕಂಥದ್ದು ಮಾಡ್ತಾ ಇದ್ದಾನೆ. ಉಳಿದವರ ರಾಜರಾಗಿರ್ತಕ್ಕಂಥವರು ಪಲಾಯನ ಅಂತಕ್ಕಂಥದ್ದು ಮಾಡಿದ್ದಾರೆ. ಆದ ಕಾರಣ ಇನ್ನು ಮುಂದೆ ಇವನ ಹತ್ರ ಕೇವಲ ದ್ವಂದ್ವ ಯುದ್ಧ ಮಾಡೋದು ವ್ಯರ್ಥ ಅಂತಕ್ಕಂಥದ್ದು ಹೇಳಿ ತನ್ನ ಮುಸಲಾಯುಧ ಅಂತಕ್ಕಂಥ ತೆಗೆದುಕೊಂಡು ಅವನು ಹೊಡೆಯಬೇಕು ಅಂತಕ್ಕಂಥ ಹೊಡೆದೇ ಬಿಟ್ಟ. ಏನ ಆಹತ ಶಿರಸಿ ಸಮೂಹೇ ಅತಿವೇರಂ ಭಾರದ್ರತಃ ಜಗುರ ಏನ ಮತು ಹಲೀಸಹ ತತ್ರೈಕಲವ್ಯ ಉತ ಕೃಷ್ಣ ಸರೇ ಪಲಾಯನಾತ್ ಅಸ್ತ್ರಾಣಿ ರಾಮ ಸಿರಿಸಿ ಪ್ರಮಮೋಚ ಶೀಘ್ರಂ. ಬಲರಾಮ ಏನ್ ಮಾಡಿದ? ಅವನ ತಲೆಯ ಮೇಲೆ ಜೋರಾಗಿ ವನಿಕೆಯಿಂದ ಹೊಡಿತಾ ಇದ್ದಾನೆ, ತಲೆ ಹೊಡಿತಾ ಇದ್ದಾನೆ ಜರಾಸಂಧ ಮೂರ್ಛೆ ಆಗಿ ಕೆಳಗೆ ಬೀಳ್ತಾ ಇದ್ದಾನೆ. ಏನಾಯ್ತು ಅಂದ್ರೆ ಪರಮಾತ್ಮನ ಬಾಣಗಳಿಂದ ಪಲಾಯನ ಮಾಡ್ತಾ ಇದ್ದಾನೆ ಏಕಲವ್ಯ. ಅದನ್ನ ಅವನು ನೋಡ್ತಾ ಇದ್ದಾನೆ, ಹಿಂತಿರುಗಿ ನೋಡ್ತಾ ಇದ್ದಾನೆ. ಯಾರು? ತಮ್ಮ ಗುರುವಾಗಿರ್ತಕ್ಕಂಥ ಜರಾಸಂಧ ಅಂತಕ್ಕಂಥದ್ದು ಆ ಬಲರಾಮ ಅವನ ಮೇಲೆ ಹೊಡಿತಾ ಇರ್ತಕ್ಕಂಥದ್ದು, ಅವನ ಮೂರ್ಛೆ ಬಿದ್ದಿರ್ತಕ್ಕಂಥದ್ದು ಏಕಲವ್ಯ ನೋಡ್ತಾ ಇದ್ದಾನೆ. ಏಕಲವ್ಯ ಏನ್ ಮಾಡಿದ ಅಂದ್ರೆ ಆ ಬಲರಾಮನ ಮೇಲೆ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾನೆ. ಯಾರು? ಏಕಲವ್ಯ ಅಂತ ಹೇಳ್ತಾ ಇದ್ದಾನೆ. ಅವನನ್ನ ಜರಾಸಂಧನ ರಕ್ಷಣಾ ಅಂತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದು ಹೇಳಿ ಪೆಟ್ಟು ತಿಂದು ಓಡಿ ಹೋಗ್ತಾ ಇರ್ತಕ್ಕಂಥ ಅವನು ಮತ್ತೆ ಜರಾಸಂಧ ರಕ್ಷಣೆ ಅಂತಕ್ಕಂಥದ್ದು ಮಾಡಬೇಕು ಅಂತ ಹೇಳಿ ಬಲರಾಮನ ಮೇಲೆ ಅಸ್ತ್ರಗಳನ್ನು ಪ್ರಯೋಗ ಅಂತಕ್ಕಂಥದ್ದು ಮಾಡಿದಾಗ ಆಶ್ಚರ್ಯವನ್ನು ಪರಮಾತ್ಮ ವ್ಯಕ್ತ ಮಾಡ್ತಾ ಇದ್ದಾನೆ. ಏನು ಅಂದ್ರೆ ಭೀತೇನ ತೇನ ಸಮರಂ ಭಗವಾನ್ ಅನಿಚ್ಛನ್ ಪ್ರದ್ಯುಮ್ನ ಅಸೃಜತೆ ಆತ್ಮಸುತಂ ಮನೋಜಂ ಪ್ರದ್ಯುಮ್ನ ಅಭಿಯಾಯ ಮಹಸ್ತ್ರ ಜಾಲೈಹಿ ರಾಮಸ್ತು ಮಾಗದಂ ಅಥ ಆತ್ಮರಥಂ ನಿನಾಯ. ಇವನು ಹೆದರಿಕೊಂಡು ಓಡಿ ಹೋಗ್ತಾ ಇದ್ದಾನೆ. ಯಾರು? ಏಕಲವ್ಯನಾಗಿರ್ತಕ್ಕಂಥ ಇವನ್ ಜೊತೆ ಯುದ್ಧ ಅಂತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಪರಮಾತ್ಮ ಏನ್ ಮಾಡಿದ್ದಾನಂದ್ರೆ ತನ್ನ ಮನಸ್ಸಿನಿಂದಲೇ ಪ್ರದ್ಯುಮ್ನನ್ನ ಸೃಷ್ಟಿ ಮಾಡಿದ್ದಾನೆ. ರಾಮನ ಅವತಾರ ತನ್ನ ಮನಸ್ಸಿನಿಂದ ತಕ್ಷಣದಲ್ಲಿ ಎದೆಯಿಂದ ಬರ್ತಾ ಇದ್ದಾನೆ. ಯಾರು? ಪ್ರದ್ಯುಮ್ನನ್ನ ಪರಮಾತ್ಮ ಸೃಷ್ಟಿ ಮಾಡ್ತಾ ಇದ್ದ.
ಅದನ್ನ ಮುಂದೆ ರುದ್ರದೇವರು ಹೇಳ್ತಾ ಇದ್ದಾರೆ, ಮಹಾರಾಯ ನಿನ್ನ ಮನಸ್ಸಿನಿಂದಲೇ ತಕ್ಷಣದಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ನೀನು ನನ್ನ ಹತ್ರ ಬಂದು ಮಗನ್ ಬೇಕು ಅಂತ ಕೇಳ್ತಾ ಇದೆಯಲ್ಲಪ್ಪ ಅಂತ ರುದ್ರದೇವರು ಹೇಳ್ತಾ ಇದ್ದಾರೆ. ಅದನ್ನ ಏನ್ ಮಾಡ್ತಾ ಇದ್ದಾನೆ ಪರಮಾತ್ಮನ ಸೃಷ್ಟಿ ಮಾಡ್ತಾ ಇದ್ದಾನೆ. ಬಂದವನೇ ಏನು ಎಳೆ ಮಗು ಅಲ್ಲ, ಬಂದಿರತಕ್ಕಂಥ ಪ್ರದ್ಯುಮ್ನ ಮಹಾಸ್ತ್ರಗಳನ್ನು ತೆಗೆದುಕೊಂಡು ಏಕಲವ್ಯನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ. ಯಾರು? ಪ್ರದ್ಯುಮ್ನಾಗಿರ್ತಕ್ಕಂಥವನು ಅಂತ ಹೇಳ್ತಾ ಇದ್ದ. ಬಲರಾಮ ಏನ್ ಮಾಡಿದ? ಜರಾಸಂಧನನ್ನ ತನ್ನ ರಥಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಯಾರು? ಬಲರಾಮ ಅಂತ ಹೇಳ್ತಾ ಇದ್ದ. ಈ ರೀತಿಯಾಗಿರ್ತಕ್ಕಂಥ ಪ್ರದ್ಯುಮ್ನನ್ನ ಅದ್ಭುತ ರೀತಿಯಲ್ಲಿ ಆ ತಕ್ಷಣ ಪರಮಾತ್ಮ ಸೃಷ್ಟಿ ಅಂತಕ್ಕಂಥ ಇಚ್ಛಾ ಮಾತ್ರ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನಿಗೆ. ಇವೆಲ್ಲ ಪ್ರಪಂಚದ ಸೃಷ್ಟಿ, ಸ್ಥಿತಿ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಪ್ರತಿ ಒಂದು ಕೂಡ ಪರಮಾತ್ಮನಿಗೆ ಕೇವಲ ಇಚ್ಛಾ ಮಾತ್ರದಿಂದ, ಯಾವ ಆಯಾಸ ಇಲ್ಲ. ಅಂದಮೇಲೆ ಪರಮಾತ್ಮ ನೋಡ್ತಾ ಇದ್ದೀವಿ, ಪ್ರಪಂಚ ನೋಡ್ತಾ ಇದ್ದೀವಿ, ಎಷ್ಟು ಪ್ರಾಣಿಗಳು, ಎಷ್ಟು ಪಶುಗಳು, ಎಷ್ಟು ವೃಕ್ಷಗಳು, ಎಷ್ಟು ಇರ್ತಕ್ಕಂಥದ್ದನ್ನ ಒಬ್ಬನೇ ಪರಮಾತ್ಮ ಏಕಕಾಲಕ್ಕೆ ಅವುಗಳ ಸೃಷ್ಟಿ ಏನು, ಅವು ಆಹಾರ ಏನು, ಅವರ ಪಾಲನೆ ಏನು ಇರ್ತಕ್ಕಂಥ ಇವೆಲ್ಲವನ್ನು ಮಾಡ್ತಾ ಇರ್ತಕ್ಕಂಥ ಪರಮಾತ್ಮ ಅಂತ ಗೊತ್ತಾಗದ ನಮಗೆ ಆತನಲ್ಲಿ ಅತ್ಯಂತವಾಗಿರ್ತಕ್ಕಂಥ ಭಕ್ತಿ ಆಗ್ಲಿ, ಆ ಜ್ಞಾನದಿಂದ ಅಂತಕ್ಕಂಥ ಅದು ನಮ್ಗೆ ಸಹಜವಾಗಿರ್ತಕ್ಕಂಥ ಅರ್ಥ ಇದೆ. ಮತ್ತೆ ಇದರಿಂದ ಏನ್ ಗೊತ್ತಾಗ್ತದೆ ಅಂದ್ರೆ, ಪ್ರದ್ಯುಮ್ನನ್ನು ಸೃಷ್ಟಿ ಮಾಡುವುದರಿಂದ ಏನ್ ಗೊತ್ತಾಗ್ತದೆ ಅಂದ್ರೆ, ಪರಮಾತ್ಮನ ಸ್ತ್ರೀ ಅಪೇಕ್ಷಾ ಅಂತಕ್ಕಂಥದ್ದಿಲ್ಲ. ನಾನು ಸೃಷ್ಟಿಯನ್ನ ಸ್ತ್ರೀ ನಿರಪೇಕ್ಷವಾಗಿನೇ ನಾನು ಮಾಡ್ತಕ್ಕಂಥ ಸಾಮರ್ಥ್ಯ ನನಗಿದೆ ಅಂತಕ್ಕಂಥ. ಇದರಿಂದ ಕೆಲವು ಮತದವರಿದ್ದಾರೆ, ಶಕ್ತಿನೇ ಸರ್ವೋತ್ತಮ ಅಂತಕ್ಕಂಥ ಇದ್ದಾರೆ. ಪುರುಷ ಸುಮ್ಮನೆ ಇರ್ತಾನ್ರಿ, ಸೃಷ್ಟಿ ಮಾಡೋದೆಲ್ಲ ಶಕ್ತಿನೇ ಸೃಷ್ಟಿ ಮಾಡ್ತಾಳೆ, ಸುಮ್ಮನೆ ಡಮ್ಮಿ ಅಂತಂತಾರಲ್ಲ, ಡಮ್ಮಿ ಗಂಡ ಅಂತಂತಾರಲ್ಲ, ಆ ರೀತಿ ಇದ್ದಂಗೆ ಪುರುಷ ಸುಮ್ಮನೆ ಇರ್ಬೇಕಷ್ಟೇ, ಆದ್ರೆ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರು? ಶಕ್ತಿನೇ ಮಾಡ್ತಾಳೆ ಅಂತ ಕೆಲವು ಮತ ಇದ್ದಾರೆ. ಎಲ್ಲ ನಿರಾಸನೆ ಆಯ್ತು. ಯಾಕಂದ್ರೆ ಯಾವ ಶಕ್ತಿ ಬೇಡ, ಏನ್ ಬೇಡ, ಪರಮಾತ್ಮನೇ ಈ ನಿರಪೇಕ್ಷನಾಗಿ ಸೃಷ್ಟಿಯಾದಿಗಳನ್ನು ಮಾಡ್ತಾ ಇರ್ತಾನೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಪ್ರದ್ಯುಮ್ನ ಏನ್ ಮಾಡಿದ ಅಂದ್ರೆ, ಯುದ್ವಾಚಿರಂ ರಣಮುಖೆ ಭಗವತ್ಸುತೋ ಅಸೌ ಚಕ್ರಿ ನಿರಾಯುಧ ಮಮಂ ಸ್ಥಿರಂ ಏಕಲವ್ಯಂ ಅಂಶೇನ ಯೋ ಭಗ ಭುವಂ ಭುವ ಭುವ ಭುವಂ ಅಗಾನ್ ಮಣಿಮಾನಿತಿ ಸ್ಮ ಸಕ್ರೋಧ ತಂತ್ರ ಗಣೇಶು ಅಧಿಪಃ ನಿಷಾದ. ಪ್ರದ್ಯುಮ್ನ ಅವನ ಜೊತೆ ಬಹಳ ಹೊತ್ತು ಯುದ್ಧ ಅಂತಕ್ಕಂಥದ್ದು ಮಾಡಿ ಏಕಲವ್ಯನ ಜೊತೆ ಹೋರಾಡ್ತಾ ಇದ್ದಾನೆ. ಅವನನ್ನು ಸಂಪೂರ್ಣ ನಿರಾಯುಧನನ್ನಾಗಿ ಮಾಡಿಬಿಟ್ಟ ಅಂತ ಹೇಳ್ತಾ ಇದ್ದಾನೆ. ಅವನು ಯಾರು? ಏಕಲವ್ಯ ಯಾರು ಅಂತಕ್ಕಂಥ ಅಂದ್ರೆ, ಒಂದು ಅಂಶದಿಂದ ಕ್ರೋಧ ವಶರ ಅಂತಕ್ಕಂಥ ದೈತ್ಯರು, ಕ್ರೋಧ ವಶರು ಅಂತಕ್ಕಂಥ ದೈತ್ಯರ ಗುಂಪಿಗೆ ಅಧಿಪತಿಯಾಗಿರ್ತಕ್ಕಂಥ ಮಣಿಮಂತನೇ ಯಾರು? ಆ ಏಕಲವ್ಯನಾಗಿ ಒಂದು ಅಂಶದಿಂದ ಮತ್ತೆ ಹುಟ್ಟಿ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವನ ಮುಂದೆ ಮತ್ತೆ ಪರಮಾತ್ಮ ಅವನನ್ನು ಸಂಹಾರವನ್ನು ಮಾಡ್ತಾ ಇದ್ದಾನೆ ಅಂತ. ಕ್ರೋಧವಶರು ಅಂತಕ್ಕಂಥದ್ದು ಅಂದ್ರೆ ಏನು ಅಂತಕ್ಕಂಥ ಅಂದ್ರೆ, ಹೊರಗೆ ನೋಟಕ್ಕೆ ಭಕ್ತರಂತೆ ಕಾಣಿಸ್ತಾರಂತೆ ಅವು. ಕ್ರೋಧವಶರು ಅಂತಕ್ಕಂಥ ದೈತ್ಯರು ಹೊರಗೆ ಭಕ್ತರಂತೆ ಕಾಣಿಸ್ತಾ ಇದ್ದಾರೆ, ಆದ್ರೆ ಒಳಗೆ ಪರಮಾತ್ಮನ ದೇಶವನ್ನು ಮಾಡ್ತಕ್ಕಂಥ ಅಸುರರನ್ನ ಕ್ರೋಧವಶರು ಅಂತಕ್ಕಂಥದ್ದು ಕರೀತಾ ಇದ್ದಾರೆ. ಪ್ರದ್ಯುಮ್ನ ಮಾತ್ಮನೆ ನಿಧಾಯ ಪುರಶ್ಚ ಕೃಷ್ಣ ಸಂಹೃತ್ಯಮಾಗದ ಬಲಂ ನಿಖಿಲಂ ಶರೌಗೈ ಭೂಯಶ್ಚಮೂಂ ಅಭಿವಿನೇತುಂ ಉದಾರ ಕರ್ಮ ಭಾರದ್ರತಂ ತ್ವಮುಚ ಅಕ್ಷಯ ತ್ವಮುಚ ದಕ್ಷಯ ಪೌರುಷೋ ಅಜಹ. ಮತ್ತೆ ಏನ್ ಮಾಡ್ದ? ಆ ಪ್ರದ್ಯುಮ್ನ ಪರಮಾತ್ಮ ಏನು ಸೃಷ್ಟಿ ಮಾಡಿದ್ದಾನೆ, ತಕ್ಷಣ ಮತ್ತೆ ಹೊಟ್ಟೆ ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡ್ಬಿಟ್ಟ, ತನ್ನೊಳಗೆ ಇಟ್ಕೊಳ್ತಾ ಇದ್ದ. ಮತ್ತೆ ಜರಾಸಂಧನ ಸಕಲ ಸೈನ್ಯ 23 ಅಕ್ಷೋಹಿಣಿ ಸೈನ್ಯವನ್ನ ತನ್ನ ಬಾಣಗಳ ಪ್ರವಾಹದಿಂದ ಪರಮಾತ್ಮ ಸಂಹಾರವನ್ನು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಆದ ಕಾರಣ ಅಂತ ಉತ್ತಮ ಕರ್ಮವನ್ನು ಮಾಡ್ತಕ್ಕಂಥ, ಪ್ರಾಕೃತ ದೇಹ ಇಲ್ಲದೆ ಇರ್ತಕ್ಕಂಥ, ಎಂದೂ ಕೂಡ ಪರಮಾತ್ಮನ ಪೌರುಷದಲ್ಲಿ ಕುಂದಾಯ್ತು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಇರ್ತಕ್ಕಂಥ ಏನ್ ಮಾಡ್ತಾ ಇದ್ದಾನೆ? ಇಷ್ಟೆಲ್ಲ ಮಾಡಿ ಗೊತ್ತಾಯ್ತಾ, 23 ಅಕ್ಷೋಹಿಣಿ ಸೈನ್ಯವನ್ನ ಎಲ್ಲವನ್ನು ನಾಶವನ್ನು ಮಾಡಿ ಜರಾಸಂಧನನ್ನ ಕೊಲ್ಲಿಲ್ಲ, ಬಿಟ್ಬಿಟ್ಟ ಅವನು. ಬದುಕಿ ಹೋಗಂತೆ ಬಿಟ್ಬಿಡ್ತಾ ಇದ್ದಾನೆ. ಯಾರು? ಜರಾಸಂಧನನ್ನ ಹೇಳ್ತಾರೆ. ಸಂಪೂರ್ಣ ಪರಾಭವಗೊಂಡಿದ್ದಾನೆ ಜರಾಸಂಧ, ಆದ್ರೂ ಕೂಡ ಅವನನ್ನ ಕೊಲ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಕೊಲ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ.
ಅದನ್ನು ಆಚಾರ ಬರಿತಾ ಇದ್ದಾರೆ. ಭೂಯಃ ಚಮೂಂ ಅಭಿವಿನೇತು ಉದಾರ ಕರ್ಮ. ಭೂಯಃ ಮತ್ತೆ ಚಮು ಅಂದ್ರೆ ಸೈನ್ಯ, ಮತ್ತೆ ಸೈನ್ಯವನ್ನ ಮತ್ತವನು ಒಗ್ಗಟ್ಟು ಮಾಡಿ ತರಲಿ. ನಾನು ಇದ್ದಲ್ಲೇ ತಂದು ಕೊಡ್ತಾ ಇದ್ದಾನೆ. ಪ್ರತಿ ಸರ್ತೆ 18 ಸರ್ತೆ 23 ಅಶ್ವಿನಿ ಸೇನೆ ತಗೊಂಡು ಬರ್ತಾ ಇದ್ದಾನೆ. ಪ್ರತಿ ಸರ್ತೆ 18 ಸರ್ತಿ ಯುದ್ಧಕ್ಕೆ ಬಂದ. ಯಾರ ಜೊತೆಗೆ? ಕೃಷ್ಣನ ಜೊತೆ ಯುದ್ಧಕ್ಕೆ ಬಂದಾನೆ. ಆ ಕಾರಣ ಪ್ರತಿ ಸರ್ತಿ ಏನ್ ಮಾಡೋದು? ಎಲ್ಲ ಸೈನ್ಯವನ್ನು ನಾಶ ಮಾಡೋದು, ಮತ್ತೆ ಜರಾಸಂಧನ ಬಿಟ್ಟು ಬಿಡೋದು, ಮತ್ತೆ ಬರೋದು. ಈ ರೀತಿ ಮಾಡ್ತಾ ಇದ್ದಾನೆ ಅವನು. ನಾನು ಇದ್ದಲ್ಲೇ ಶತ್ರುಗಳನ್ನ ತಂದು ಅವನ ಕೊಡ್ತಾ ಇದ್ದಾನೆ. ಆ ಕಾರಣ ನನಗೆ ಸಂಹಾರ ಅಂತಕ್ಕಂಥದ್ದು ಮಾಡ್ಲಿಕ್ಕೆ ಎಲ್ಲ ಮನೆಗೆ ಇಲ್ಲೇ ಬರ್ತಾ ಇದ್ದಾನೆ, ಅನುಕೂಲವಾಗ್ತದೆ ಅಂತಕ್ಕಂಥದ್ದು ಹೇಳಿ ಏನ್ ಮಾಡಿದ್ದಾನೆ? ಅವನನ್ನು ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದ. ಅಕಾಳ ಯಾಕೆ ಆ ರೀತಿ ಮಾಡ್ತಾ ಇದ್ದಾನೆ ಅಂದ್ರೆ, ಪಾಪ ಪರಮಾತ್ಮನ ಅವತಾರ ಆಗ್ತಕ್ಕಂಥದ್ದು ಕೇವಲ ಭೂಭರಣಾರಕ್ಕಾಗಿರ್ತಕ್ಕಂಥದ್ದನ್ನು ಮಾತ್ರ ಆ ಜರಾಸಂಧನ ಸಂಗ್ರಹ ಮಾಡಿರ್ತಕ್ಕಂಥ ಆ ದುಷ್ಟ ಗುಂಪು ಅಂತಕ್ಕಂಥದ್ದೇನಿದೆ ಅದನ್ನ ಅವನೇ ತಂದು ಒಪ್ಪಿಸ್ತಾ ಇರಬೇಕಾದ್ರೆ ಅವನನ್ನು ಕೊಲ್ತಕ್ಕಂಥದ್ದು, ಕೊಲ್ಲದೆ ಬಿಡ್ತಕ್ಕಂಥದ್ದು ಉಚಿತ ಅಂತಕ್ಕಂಥದ್ದೇ ಅದು ಹೇಳ್ತಾ ಇದ್ದಾರೆ. ಅದಕ್ಕೆ ಯೋಗ ಯೋಗ ಅಂತ ಕರೀತಾ ಇದ್ದಾರೆ. ಬರೀ ಕೆಲಸ ಮಾಡೋದು ಅಂತಕ್ಕಂಥದ್ದ ಅದು ಯೋಗ. ಯೋಗ ಕರ್ಮಶು ಕೌಶಲಂ ಅಂತ ಹೇಳಿದಂತೆ ಅದು ಉಪಾಯ. ಆ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸ ಮಾಡಿರ್ಬೇಕು, ಎಲ್ಲ ಕೌಶಲದಿಂದ ಮಾಡ್ಬೇಕು ಆ ಕೆಲಸವನ್ನ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಅವನನ್ನು ಸಂಹಾರ ಮಾಡಿಬಿಟ್ರೆ ನಾನು ಹುಡುಕೊಂಡು ಅವರನ್ನು ಸೈನ್ಯವನ್ನು ಕೊಲ್ಲಬೇಕು. ಈಗ ಅವನು ಬಿಟ್ಬಿಟ್ರೆ ಏನ್ ಮಾಡ್ತಾ ಇದ್ದಾನೆ? ಅವನೇ ಕರ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಒಂದು ಇನ್ನೊಂದು ಎರಡನೇದು ಇರ್ತಕ್ಕಂಥದ್ದು ಏನು ಅಂದ್ರೆ, ಮುಖ್ಯವಾಗಿರ್ತಕ್ಕಂಥದ್ದು ಏನಂದ್ರೆ, ಇವನ್ ಯಾರು? ಶಿವನ ಭಕ್ತನಾಗಿರ್ತಕ್ಕಂಥವನು ಜರಾಸಂಧ ಅಂತ ಹೇಳ್ತಾ ಇದ್ದಾನೆ. ಉದ್ದೇಶ ಏನು? ಪರಮಾತ್ಮ ಉದ್ದೇಶ ಏನು? ತನ್ನ ಭಕ್ತಾಗ್ರೇಸನಾಗಿರ್ತಕ್ಕಂಥ ಭೀಮಸೇನ ದೇವರಿಂದ ಇವನನ್ನು ಕೊಡಿಸ್ತಾರೆ. ಮುಖ್ಯ ಉದ್ದೇಶ ಭೀಮಸೇನ ದೇವರು ಜರಾಸಂಧನ ಕೊಲ್ಲಬೇಕಾಗಿದೆ, ಅದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಆದ ಕಾರಣ ಅವನನ್ನು ತಾನು ಕೊಲ್ಲಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇದರಿಂದ ಏನ್ ಮಾಡ್ತಾ ಇದ್ದಾನೆ? ಮೊದಲು ವಾಗ್ವಾದ ಆಗ್ತದೆ ಇಬ್ಬರಿಗೂ. ಜರಾಸಂಧನ ಹತ್ರ ಭೀಮಸೇನ ದೇವರು, ಅರ್ಜುನ ಮತ್ತು ಕೃಷ್ಣ ಬಂದಾಗ ಇವರಿಬ್ಬರಿಗೂ ವಾಗ್ವಾದ ಆಗಿ ಹರಿಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಯಾರು? ಭೀಮಸೇನ ದೇವರು. ಅದಾದ ಮೇಲೆ ಅವನನ್ನು ಸಂಹಾರವನ್ನು ಮಾಡ್ತಾ ಇದ್ದ ಜರಾಸಂಧನ. ಅದರಿಂದ ಆ ಪರಮಾತ್ಮನ ಸರ್ವೋತ್ತಮತ್ವ ಸ್ಥಾಪನೆ ಮತ್ತು ಅವನನ್ನ ತನ್ನ ಭಕ್ತಾಗ್ರೇಸನಾಗಿರ್ತಕ್ಕಂಥ ಭೀಮಸೇನ ದೇವರು ಸಂಹಾರವನ್ನು ಮಾಡಲಿ ಅಂತಕ್ಕಂಥ ಪರಮಾತ್ಮನ ಸಂಕಲ್ಪ ಇದ್ದಿದ್ದಕ್ಕೆ ಅವನನ್ನ ಪರಮಾತ್ಮ ಕೊಲ್ಲಲಿಲ್ಲ. ಎಲ್ಲ ಕಾರಣಗಳಿಂದ. ಗೊತ್ತಾಯ್ತಾ? ಇದು ಕೂಡ ಅಷ್ಟೇ. ಹನುಮಂತ ದೇವರಿಗೆ ಶಕ್ತಿ ಇತ್ತು ರಾವಣ ಕುಂಭಕರ್ಣರನ್ನ ಅಂತ ಕೊಲ್ಲಿಕ್ಕೆ. ಯಾಕೆ? ಅವರಿಗೆ ಬ್ರಹ್ಮದೇವರ ಬಲ. ಬ್ರಹ್ಮದೇವರ ಬಲ ಇದ್ರೂ ಕೂಡ ಹನುಮಂತ ದೇವರು ಸಂಹಾರ ಮಾಡಲಿಕ್ಕೆ ಶಕ್ತಿ ಇದ್ರೂ ಕೂಡ ಯಾವ ರೀತಿಯಾಗಿರ್ತಕ್ಕಂಥ ಅವರು ಮೂಲತಃ ಪರಮಾತ್ಮನ ಭಕ್ತರಾಗಿದ್ದಾರೆ. ಪರಮಾತ್ಮನ ಸಂಕಲ್ಪವಿದೆ, ನಾನೇ ನಿಮ್ಮ 3 ಜನ್ಮಗಳಲ್ಲಿ ನಾನೇ ಸಂಹಾರ ಮಾಡ್ತಾ ಇದ್ದೀನಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಆದ ಕಾರಣನೇ ಹಾಗೆ ಹನುಮಂತ ದೇವರು ಸೇವಕ್ಕೋಸ್ಕರವಾಗಿ ರಾಮದೇವರಿಗೆ ಮೀಸಲಿಟ್ಟಿದ್ರು. ಇಲ್ಲಿ ಕೂಡ ಕೃಷ್ಣ ಸಮರ್ಥನಾಗಿದ್ರು ಕೂಡ ತನ್ನ ಭಕ್ತಾಗ್ರೇಸರನಾಗಿರ್ತಕ್ಕಂಥ ಭೀಮಸೇನ ದೇವರು ಅವನನ್ನು ಸಂಹಾರ ಮಾಡಲಿ ಅಂತಕ್ಕಂಥ ಉದ್ದೇಶದಿಂದ ಜರಾಸಂಧನನ್ನ ಭೀಮಸೇನ ದೇವರಿಗೆ ಮೀಸಲಿಟ್ಟು ತಾವು ಅವನನ್ನ ಸಂಹಾರವನ್ನು ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಾಯ್ತು ಅವನಿಗೆ? ಜರಾಸಂಧನಿಗೆ ವಿರೀಳ ನತಾಚ್ಛದ್ಮುಖ ಸಹಿತ ನೃಪೈಹಿ ತೈಹಿ ಭಾರದ್ರತಃ ಪ್ರೇಯೋ ಸುಪುರೀಂ ಸ ಪಾಪಃ ಆತ್ಮಾಭಿಷಿಕ್ತಮಪಿ ಭೋಜ ವರಾಧಿಪತ್ಯೆ ದೌಹಿತ್ರಮಗ್ರತ ಉತ ಪ್ರಣಧಾಯ ಮಂದಃ. ಏನಾಯ್ತು? ಎಲ್ಲಾ ಸೈನ್ಯ ಪೂರ್ತಿ 23 ಸೈನ್ಯ ನಾಶವಾಗಿ ಹೋಗಿದ್ದಾರೆ. ಅವನೊಬ್ಬನೇ ಉಳಿದಿದ್ದಾನೆ. ಎಲ್ಲರೂ ಕೂಡ ಶಿಶುಪಾಲ ಮತ್ತು ಎಲ್ಲಾ ರಾಜ ಶ್ರೇಷ್ಠ ಶಲ್ಯ ಮೊದಲಾಗಿರ್ತಕ್ಕಂಥ ಎಲ್ಲರೂ ಕೂಡ ಪಲಾಯನ ಅಂತ ಹೊಂದಿದ ಮೇಲೆ ಅಲ್ಲಿ ಕೆಳಗ ಅಂತಕ್ಕಂಥದ್ದು ಮಾಡಿದ್ದಾನೆ. ಅವನ ಇರ್ತಕ್ಕಂಥದ್ದು ಅವನು ಯಾಕೆ ಬಂದಿದ್ದ ಅಂತ ಹೇಳ್ತಾ ಇದ್ದಾರೆ. ಆತ್ಮಾಭಿಷಿಕ್ತ ಭೋಜನ ವರಾಧಿಪತ್ಯೆ ದೈಹಿತ್ರ ಮಗ್ರತ. ಅವನ ತನ್ನ ಮಗಳ ಮಗ, ಆ 2 ಮಕ್ಕಳು ಇದ್ರಲ್ಲ, ಅಂದ್ರೆ ಕಂಸನ ಮಕ್ಕಳು, ಅಂದ್ರೆ ತನ್ನ ಮಗಳ ಮಕ್ಕಳು ದೌಹಿತ್ರ, ಅವಳ ಮಗಳಲ್ಲಿ ಒಬ್ಬ ಮಗಳ ಮಗ ಅವನಿಗೆ ಅಲ್ಲಿ ಪಟ್ಟಾಭಿಷೇಕ ಮಾಡಿದ್ದನು. ನಿನ್ನ ಭೋಜಪತಿ ಇದ್ದಾನಲ್ಲ ಉಗ್ರಸೇನ ರಾಜ, ಮತ್ತೆ ಅವರನ್ನೆಲ್ಲ ಕೃಷ್ಣ ಉಗ್ರಸೇನ ಎಲ್ಲರನ್ನು ಕೊಂದು ಮತ್ತೆ ಮಥುರಾ ದೇಶಕ್ಕೆ ನಿನ್ನ ರಾಜನನ್ನಾಗಿ ಮಾಡ್ತೀನಿ ಅಂತ ಅವನು ಅಭಿಷೇಕ ಮಾಡಿದ್ದಂತೆ. ಯಾರು? ಕಂಸ ಅಲ್ಲ, ಜರಾಸಂಧ ತನ್ನ ಮೊಮ್ಮಗ್ಗೆ, ಮಗಳ ಮಗ್ಗೆ. ಗೊತ್ತಾಯ್ತ? ಈಗ ತಾನೂ ಸೋತ, ಮತ್ತೆ ಅವನ ಅಭೀಷ್ಟ ಕೂಡ ಈಡೇರಲಿಲ್ಲ ಅಂತ ಬರಿತಾ ಇದ್ದ.
ದೌಹಿತನ ಮುಂದೆ ಮಾಡಿಕೊಂಡು ಪಟ್ಟಣಕ್ಕೆ ಬಂದಿದ್ದಂತ ಬಂದು ಅವ್ರ ಎದುರಿಗೆ ಇವರನ್ನೆಲ್ಲ ನಾಶ ಮಾಡಿ ಉಗ್ರಸೇನನ್ನ ಕೊಂದು ಎಲ್ಲ ಕೃಷ್ಣನನ್ನ ಕೊಂದು ಎಲ್ಲ ಮಾಡಿ ನಾನು ನಿಮ್ ತಂದಿ ಕಂಸನ ಮಥುರಾ ಪಟ್ಟಣ ಏನಿತ್ತು ಅದ್ರ ಮತ್ತೆ ನಿನ್ನ ರಾಜ್ಯಾಭಿಷೇಕ ಮಾಡ್ತೀನಿ ಅಂತ ಕರ್ಕೊಂಡು ಬಂದಿರ್ತಕ್ಕಂಥದ್ದು ಅದನ್ನೂ ನಾಶವಾಯಿತು. ಮತ್ತೆ ತಾನು ಕೂಡ ಸೋತಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಭ್ರಷ್ಟ ಸಂಕಲ್ಪ ಆಗಿದೆ. ಇದು ಒಂದೇ ಅಲ್ಲ, ಇನ್ನು ಮುಂದೆ ಯಾವ ಕಾಲಕ್ಕೂ ಕೂಡ ತನ್ನ ಮೊಮ್ಮಗನನ್ನ ಮಥುರಾ ಪಟ್ಟಣದ ರಾಜನನ್ನಾಗಿ ಮಾಡ್ಲಿಕ್ಕೆ ಅವನ ಕೈಲಿ ಆಗಲೇ ಇಲ್ಲ ಅಂತ ಹೇಳ್ತಾರೆ. ಈ ಒಂದ್ಸರ್ತಿ ಅಲ್ಲ, ಸಾಧ್ಯನೇ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ಪರಮಾತ್ಮನ ವಿರೋಧ ಅಂತಕ್ಕಂಥದ್ದು ಮಾಡಿದಾಗ ನಮ್ಮ ಸಂಕಲ್ಪ ಎಲ್ಲ ಕೂಡ ವ್ಯರ್ಥವಾಗ್ತದೆ ಅಂತಕ್ಕಂಥ ಶಾಸ್ತ್ರ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. 9ನೇ ಅಧ್ಯಾಯ ಗೀತೆ ಒಳಗೆ ಹೇಳ್ತಾ ಇದ್ದಾರೆ, ಮೋಘಾಶ ಮೋಘ ಕರ್ಮಾಣೋ ಮೋಘಜ್ಞಾನ ವಿಚೇತಸಃ ರಾಕ್ಷಸಿ ಮಾಸುರಂಚೈವ ಪ್ರಕೃತಿ ಮೋಹಿನಿಂಚತ. ಆದ ಕಾರಣ ಅವರ ಅನ್ಕೊಂಡಿರ್ತಕ್ಕಂಥ ಎಲ್ಲ ದುಷ್ಟವಾಗಿರ್ತಕ್ಕಂಥದ್ದು ಏನು ಅನ್ಕೊಂಡಿರ್ತಾರೆ ಅವೆಲ್ಲವೂ ಕೂಡ ಫಲ ಅಂತಕ್ಕಂಥದ್ದು ಕೊಡುವುದಿಲ್ಲ, ನಷ್ಟವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಒಂದು ಯುದ್ಧದೊಳಗೆ ಸೋತಿದ್ದಾನೆ, ಅದು ಒಂದು ದುಃಖ. ಇನ್ನೊಂದು ದುಃಖ ಏನು, ತನ್ನ ಎಲ್ಲ ಸಂಕಲ್ಪ ಭ್ರಷ್ಟ ಆಯ್ತಲ್ಲ, ಎರಡೂ ಸೇರಿ ನಾಚಿಕಿಂದ ಏನಾಯ್ತು, ಮುಖ ತಲೆ ಎತ್ತಲೇ ಇಲ್ಲ ಅಂತವ್ ತಲೆ ಕೆಳ ಮಾಡ್ಕೊಂಡೆ ಹೋಗ್ಬಿಟ್ಟ. ಯಾರು, ಜರಾಸಂಧನಾಗಿರ್ತಕ್ಕಂಥವನು. ಜಿತ್ವಾ ತಮೂಜ್ಯತ ಬಲಂ ಭಗವಾನ್ ಅಜೇಶ ಶಕ್ರಾದಿಭಿಃ ಕುಸುಮ ವರ್ಷಭಿಃ ಈಡ್ಯಮಾನಃ ರಾಮಾದಿಭಿಃ ಸಹಿತ ಆಸುಪುರೀಂ ಪ್ರವಿಶ್ಯ ರೇಮೆ ಅಭಿವಂದಿತ ಪದಃ ಮಹತಾಂ ಸಮೂಹಿ. ಆ ಮಹಾಬಲಶಾಲಿ ಆಗಿರ್ತಕ್ಕಂಥ ಜರಾಸಂಧನನ್ನ ಪರಮಾತ್ಮ ಅನಾಯಾಸವಾಗಿ ಅವನನ್ನು ಜಯಿಸಿದ್ದಾನೆ, ಗೆದ್ದಿದ್ದಾನೆ. ಆ ಪರಮಾತ್ಮ ಏನ್ ಮಾಡಿದ್ದಾನೆ, ಬಲರಾಮನ ಜೊತೆಗೆ ಇರ್ತಕ್ಕಂಥದ್ದು ಮತ್ತೆ ಮಥುರಾ ಆ ರಾಜ್ಯವನ್ನು ಪ್ರವೇಶ ಅಂತಕ್ಕಂಥದ್ದು ಮಾಡಿದಾಗ ಬ್ರಹ್ಮ ರುದ್ರಾದಿ ದೇವತೆಗಳು ಪರಮಾತ್ಮನ ಪುಷ್ಪವೃಷ್ಟಿ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಎಲ್ಲಾ ಜನರು ಅಂತಕ್ಕಂಥದ್ದು ಆ ಪರಿಪರಿಯಾಗಿ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ, ಆತನ ಪೂಜೆಯನ್ನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಜರಾಸಂಧ ಏನಿತ್ತು, ಬ್ರಹ್ಮಾದಿ ವರಗಳಿಂದ ಅಜೇಯನಾಗಿದ್ದ. ಬ್ರಹ್ಮಾದಿಗಳು ಅವನಿಗೆ ವರವನ್ನು ಕೊಟ್ಟಿದ್ರು, ಯಾರಿಂದಲೂ ಕೂಡ ನಿನಗೆ ಸೋಲು ಅಂತಕ್ಕಂಥದ್ದು ಇರಬೇಡ ಅಂತಕ್ಕಂಥ ಆತ ಇರೋದ್ರಿಂದ ಬ್ರಹ್ಮ ರುದ್ರಾದಿಗಳೇ ಪರಮಾತ್ಮನನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮಗಿಂತಲೂ ಸರ್ವೋತ್ತಮನಾಗಿರ್ತಕ್ಕಂಥ ನೀನು ಅವನನ್ನ ನೀನು ಸೋಲಿಸಿದ್ದೀಯಾ, ಸಂಹಾರವನ್ನು ಯಾಕೆ ಮಾಡಲಿಲ್ಲ ಅಂದ್ರೆ ಕಾರಣವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಬ್ರಹ್ಮ ರುದ್ರ ದೇವತೆಗಳು ಇದರಿಂದಲೂ ಕೂಡ ಗೊತ್ತಾಗ್ತಾ ಇದೆ ನಮಗೆ ಪರಮಾತ್ಮ ಎಲ್ಲ ಕಾಲಕ್ಕೂ ಕೂಡ ಬ್ರಹ್ಮ ರುದ್ರಾದಿಗಳಿಗಿಂತಲೂ ಕೂಡ ಸರ್ವೋತ್ತಮನಾಗಿದ್ದಾನೆ ಅಂತಕ್ಕಂಥ ವಿಷಯವನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಾವು ತಿಳ್ಕೊಳ್ಳೋದು. ಅದೇ ಮುಖ್ಯವಾಗಿರ್ತಕ್ಕಂಥ ತಾತ್ಪರ್ಯ. ಇದು ಕಥೆ ಅಂತಕ್ಕಂಥದ್ದು ಆ ರೀತಿ ತಿಳಿಬಾರ್ದು. ಪ್ರತಿಯೊಂದು ಇಲ್ಲಿ ಕೂಡ ಅಲ್ಲಿ ಸರ್ವೋತ್ತಮತ್ವ, ವಾಯುಜೀವತ್ವತ್ವ, ಪರಮಾತ್ಮ ಸ್ವತಂತ್ರತ್ವ, ಸರ್ವಜ್ಞತ್ವ, ಸರ್ವ ನಿಯಾಮಕತ್ವ ಇವನ್ನೆಲ್ಲವೂ ಕೂಡ ಪ್ರತಿಯೊಂದರಲ್ಲಿ ಕೂಡ ನಾವು ತಿಳಿತಾ ಹೋಗ್ಬೇಕು. ಮುಂದೆ ಏನಾಯ್ತು ಅಂದ್ರೆ, ವರ್ಧತ್ಸು ಪಾಂಡುತನಯೇಷು ಚತುರ್ದಶಂತು ಜನ್ವೃಕ್ಷ ಮಾಸ ತನಯಸ್ಸ ಸಹಸ್ರ ದುಸ್ತೇಹೇ ಪ್ರತ್ಯಾಪಿಕಂ ಮುನಿಗಣಾನ್ ಪರಿವೇಶಯಂತಿ ಕುಂತಿ ಸದಾಸ ಬಹುಕಾರ್ಯ ಪರ ಅನಯಜ್ಞ. ಏನಾಯ್ತು ಅಂದ್ರೆ, ಆ ಅರ್ಜುನನಿಗೆ 14ನೇ ವರ್ಷದ ಹುಟ್ಟಿದ ಹಬ್ಬ ಬಂದಿದೆ. ಅರ್ಜುನನಿಗೆ 14ನೇ ವರ್ಷದ ಹುಟ್ಟಿದ ಹಬ್ಬ ಬಂದಿದೆ. ಪಾಂಡುಪುತ್ರರೆಲ್ಲ ಬೆಳೀತಾ ಇದ್ದಾರೆ. ಅರ್ಜುನನಿಗೆ 14ನೇ ವರ್ಷದ ಹುಟ್ಟದ ಹಬ್ಬ ಬಂದಿದೆ. ಆ ಹುಟ್ಟು ಹಬ್ಬದ ಅವತ್ತಿನ ದಿವಸನೇ ಜನ್ಮ ನಕ್ಷತ್ರ ಬಂದಿದೆ. ಅದೇ ವಿಶೇಷ. ಯಾಕಂದ್ರೆ ಹುಟ್ಟು ಹಬ್ಬದ ದಿನ ಮಾಡಬಾರ್ದು. ಎಂದ ಜನ್ಮ ನಕ್ಷತ್ರ ಬರ್ತದೆ, ಜನ್ಮ ನಕ್ಷತ್ರ ದಿನ ಹುಟ್ಟಿದ ಹಬ್ಬ ಮಾಡ್ಬೇಕು. ನಾವು ಅದು ನೋಡೋದೇ ಇಲ್ಲ, ಅದನ್ನ ಗಮನಿಸೋದೇ ಇಲ್ಲ. ನಾವೇನ್ ಮಾಡ್ತೀವಿ, ಇದ್ರೆ ಡೇಟ್ ಆಫ್ ಬರ್ತ್ ಪ್ರಕಾರ ಡೇಟ್ ಆದ್ರೂ ಮಾಡ್ತೀವಿ, ಇಲ್ಲ ತಿಥಿ ಪ್ರಕಾರನ ಮಾಡಿಬಿಡ್ತೀವಿ. ಗೊತ್ತಾಯ್ತಾ? ಕೆಲವರು ಡೇಟ್ ಆಫ್ ಬರ್ತ್ ಮಾಡ್ತಾರೆ ಹುಟ್ಟಿದ ಹಬ್ಬ ಅಂತ. ಕೆಲವ್ರು ಏನ್ ಮಾಡ್ತಾರೆ, ಆ ತಿಥಿ ಗೊತ್ತು ಕೂಡ ಇರೋದಿಲ್ಲ ಅವ್ರಿಗೆ. ತಿಥಿ ಪ್ರಕಾರ ಕೆಲವ್ರು ಮಾಡ್ತಾರೆ, ಡೇಟ್ ಆಫ್ ಬರ್ತ್ ಮಾಡ್ತಾರೆ. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ, ಯಾವ್ದು ಏನ್ ಮಾಡ್ಬೇಕು ನಾವು ಅಂದ್ರೆ, ನಾವು ಜನ್ಮ ನಕ್ಷತ್ರ ಅವಾಗ ಏನ್ ಬರ್ತದೆ ಆ ತಿಂಗಳೊಳಗೆ, ಯಾವ ತಿಂಗಳೊಳಗೆ ನಾವು ಏನು ಹುಟ್ಟಿರ್ತೀವಿ ಆ ತಿಂಗಳು ಆ ಮಾಸ ಇದ್ರೊಳಗೆ ಜನ್ಮ ನಕ್ಷತ್ರ ಬಂದ ದಿವಸ ನಾವೇನ್ ಮಾಡ್ಬೇಕು, ಹುಟ್ಟಿದ ಹಬ್ಬವನ್ನು ಮಾಡ್ಬೇಕು. ಅವತ್ತು ವಿಶೇಷ ಏನಾಗಿತ್ತು ಅಂದ್ರೆ, ಅವತ್ತಿನ ಹುಟ್ಟಿದ ಹಬ್ಬ ದಿವಸನೇ ಜನ್ಮ ನಕ್ಷತ್ರ ಅಂತಕ್ಕಂಥ ಬರ್ತದ. ಆ ರೀತಿ ಗೊತ್ತಾಯ್ತಾ? ಆಗ ಏನ್ ಮಾಡಿದ್ದಾಳೆ ಆಕೆ ಅಂದ್ರೆ, ಕುಂತಿ ಮುನಿಗಣಿಗಳಿಗೆ ತಾನೇ ಅಡಿಗೆ ಮಾಡಿ ತಾನೇ ಬಡಿಸ್ತಾ ಇದ್ದಾಳೆ. ಕುಂತಿದೇವಿ ಗೊತ್ತಾಯ್ತಾ, ಎಲ್ಲಾ ಋಷಿ ಮುನಿಗಳಿಗೆ ತಾನೇ ಬಡಿಸ್ತಾ ಇದ್ದ. ಅಕಾರಣ 14 ವರ್ಷ
ಯಾರಿಗೆ ಅರ್ಜುನ ಅಂತಂದ್ರೆ ಭೀಮಸೇನ ದೇವರಿಗೆ ಎಷ್ಟು 15, ಧರ್ಮರಾಜಿಗೆ ಎಷ್ಟು 16, ನಕಲ ಸಹದೇವರಿಗೆ ಎಷ್ಟು 13, 13, 14, 15, 16. ಧರ್ಮರಾಜಿಗೆ 16, ಭೀಮಸೇನ ದೇವರಿಗೆ 15, ಅರ್ಜುನಿಗೆ 14, ಈ ನಕುಲ ಸಹದೇವರಿಗೆ 13 ವರ್ಷಗಳು ಅಂತ ಹೇಳ್ತಾ ಇದ್ದ. ಈ ರೀತಿಯಾಗಿರ್ತಕ್ಕಂಥ ಉತ್ಸವ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ವಿಶೇಷ ಉತ್ಸವ ನಡೆದಿದೆ. ಬ್ರಾಹ್ಮಣ ಭೋಜನಾದಿಗಳಲ್ಲಿ ಮಕ್ಕಳಾಗಿದ್ದ ಹಾಕಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದ. ಈ ಕಡೆ ಏನಾಯ್ತು ಅಂತಂದ್ರೆ ತತ್ ಕಾಲ ಏವ ದ್ರುಪದಿ ಸಹ ಮಾದ್ರವತ್ಯ ಪುಂಸೋತ್ ಕೋಕಿಲ ಕುಲಿತ ಪುಲ್ಲವಲಂ ದದರ್ಶ್ಯ ತಸ್ಮಿನ್ ವಸಂತ ಪವನಸ್ಪರ್ ಸೈಧಿತ ಸಹ ಕಂದರ್ಪ ಮಾರ್ಗಣ ವಶಂ ಸಹಸಾ ಜಗಾಮ. ಆ ಸಮಯದೊಳಗೆ ಪಾಂಡುರಾಜ ಮಾದ್ರಿ ಜೊತೆಗೆ ಇದ್ದ. ಪಾಂಡುರಾಜ ಇದ್ದಾನೆ. ಎಲ್ಲಾ ಗಂಡು ಕೋಕಿಲೆಗಳು ಅಂತಕ್ಕಂಥದ್ದು ವನ ಎಲ್ಲ ಒಳ್ಳೆ ಕಲರ ಧ್ವನಿ ಅಂತಕ್ಕಂಥದ್ದು ಮಾಡ್ತಾ ಇದೆ. ಆ ಗಂಡು ಕೋಕಿಲೆಗಳು ವಸಂತ ಮಾರುತದ ಸ್ಪರ್ಶ ಈ ರೀತಿಯಾಗಿರ್ತಕ್ಕಂಥ ಅವನಿಗೆ ಒಮ್ಮಿಂದ ಒಮ್ಮೆಲೆ ಉದ್ರೇಕ ಅಂತಕ್ಕಂಥದ್ದು ಕಾಮೋದ್ರೇಕವಾಗಿದೆ. ಯಾರಿಗೆ? ಪಾಂಡುರಾಜನಿಗೆ. ಮಾದ್ರಿ ಜೊತೆಗಿದ್ದಾಳೆ. ಎಲ್ಲಾ ಒಂದು ವಾತಾವರಣ ಅತ್ಯಂತ ಒಳ್ಳೆಯ ವಸಂತ ಋತುವಿನ ವಾತಾವರಣ ಅಂತಕ್ಕಂಥದ್ದು ಗೊತ್ತಾಯ್ತ. ಅಲ್ಲಿ ಒಂದು ಪ್ರಶ್ನೆ ತಗೊಂತಾರೆ. ಹೌದು, ನಮ್ಗೆ ಏನ್ ಹೇಳಿದ್ರಿ ನೀವು ಅಂದ್ರೆ ಫಾಲ್ಗುಣ ಮಾಸದಲ್ಲಿ ಅರ್ಜುನ ಹುಟ್ಟಿದ್ದಾನೆ ಅಂತ ಹೇಳಿದ್ದೀರಿ. ನೀವು ವಸಂತ ಮಾಸ ಯಾವ ಬರ್ತದೆ? ಚೈತ್ರ ಮಾಸ ಬರ್ತದೆ, ಮುಂದೆ ಬರ್ತದೆ. ಫಾಲ್ಗುಣ ಆದ್ಮೇಲೆ ಚೈತ್ರ ಬರ್ತದೆ, ವಸಂತ ಋತು ಶುರುವಾಗದು. ವಸಂತ ಋತು ಶುರುವಾಗದು ಚೈತ್ರ ವೈಶಾಖ ವಸಂತ ಋತು ಬರೋದು. ಆದ್ರೆ ಇಲ್ಲಿ ಅವನು ಹುಟ್ಟಿದ್ದೆ ಯಾವುದು? ಫಾಲ್ಗುಣ ಮಾಸದಲ್ಲಿ. ಫಾಲ್ಗುಣ ಮಾಸದಲ್ಲಿ ಅವನು ಹುಟ್ಟಿದ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತೆ ವಸಂತ ಋತು ಹೆಂಗ್ ಬಂತು? ಇಲ್ಲಿ ವಸಂತ ಋತು ಕರೀತಾ ಇದ್ದೀರಲ್ಲ ನೀವು. ವಸಂತ ಪವನ ಸ್ಪರ್ ಸೈದಿತ ಸಹ ಅಂತಕ್ಕಂಥದ್ದಂದ್ರೆ ಸೌರಮಾನ ರೀತ್ಯ ಒಮ್ಮೊಮ್ಮೆ ಏನಾಗ್ತದೆ, ಫಾಲ್ಗುಣ ಮಾಸದಲ್ಲಿ ವಸಂತ ಋತು ಬರ್ಲಿಕ್ಕೆ ಸಾಧ್ಯವಿದೆ. ಗೊತ್ತಾಯ್ತಾ? ಚಾಂದ್ರಮಾನ ರೀತ್ಯ ಒಂದು ಎಣಿಸೋದು, ಸೌರಮಾನ ರೀತ್ಯ ಒಂದ್ ಸರ್ತಿ. ಸೌರಮಾನ ರೀತ್ಯ ಅಂತಕ್ಕಂಥ ಒಂದ್ ಸರ್ತಿ ನಾವು ಲೆಕ್ಕ ಅಂತಕ್ಕಂಥ ಅದು ಮಾಡಿದಾಗ ಒಂದೊಂದ್ ಸರ್ತಿ ಫಾಲ್ಗುಣ ಮಾಸದಲ್ಲಿ ಕೂಡ ವಸಂತ ಋತು ಬರ್ಲಿಕ್ಕೆ ಸಾಧ್ಯವಿದೆ ಅಂತ ಜನಾರ್ದನಿಯ ಟಿಪ್ಪಣದೊಳಗೆ ಅವರು ಬರಿತಾ ಇದ್ದಾರೆ. ಈ ಪ್ರಶ್ನೆಯನ್ನ ತೆಗೆದುಕೊಂಡು ಅದಕ್ಕೆ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನಾಯ್ತು ಅಂದ್ರೆ ಜಗ್ರಾಹ ತಾಮತಯ ರಮಮಾಣ ಏವ ಯಾತೋ ಯಮಶ್ಚ ಸದರಂ ಹರಿಪಾದ ಸಂಗೀ ಪೂರ್ವಂ ಶಚಿ ರಮಣ ಮಿಚ್ಛತ ವೀಶ ವಿಘ್ನಂ ಚಕ್ರಸ್ಯ ತದ್ದರ್ಶನೋಪಗತೋ ಹಿ ಚಕ್ರೇ. ಎಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ತೇನೈವ ಮಾನುಷಂ ಅವಾಪ್ಯ ರತಿಸ್ಥ ಏವ ಪಂಚತ್ವಮಾವರತಿ ವಿಘ್ನಂ ಅಪುತ್ರತಾಂ ಚ ಸ್ವಾತ್ಮೋತ್ತಮೇ ಅಥ ಸುರೇಶು ವಿಶೇಷತಶ್ಚ ಸ್ವಲ್ಪೋಪಿ ದೋಷ ವೃತಾ ಅಭಿಯಾತಿ ಅಸ್ತಿ. ಅತ್ಯಂತ ಮಹತ್ವವಾಗಿರ್ತಕ್ಕಂಥ ವಿಷಯವನ್ನ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಮಾದ್ರಿಯೊಂದಿಗೆ ಸಂಘವನ್ನು ಮಾಡ್ತಾ ಇದ್ದಾನೆ. ಸಂಘ ಮಾಡ್ತಾ ಇದ್ದ ಹಾಗೆಯೇ ಅತ್ಯಂತ ಪರಮಾತ್ಮನ ಶ್ರೇಷ್ಠ ಭಕ್ತನಾಗಿರ್ತಕ್ಕಂಥ ಯಾರು? ಪಾಂಡುರಾಜ ಮರಣವನ್ನೇ ಹೊಂದಿಬಿಟ್ಟ ಅಂತ ಹೇಳ್ತಾ ಇದ್ದ. ಶಾಪ. ಏನು ಶಾಪ ಅಂದ್ರೆ ತಿಳಿಸ್ತಾ ಇದ್ದಾರೆ. ಏನು ಅಂದ್ರೆ ಮುಖ್ಯ ಶಾಪ ತಿಳಿಸ್ತಾ ಇದ್ದಾರೆ. ಅದು ಯಾರಿಗೆ ಗೊತ್ತಿಲ್ಲ, ಆಚಾರ್ಯ ತಿಳಿಸ್ಬೇಕು. ಹೇಳ್ತಾ ಇದ್ದಾರೆ ಮೂಲ ರೂಪ ಪರಾವಹ ಅಂತಕ್ಕಂಥದ್ದೇನು ಆತಿದ್ದಾನೆ ಮರುತ್ತಿನ ಕಕ್ಷ ತಾರತಮ್ಯೊಳಗೆ ಶೇಷ ಶತಸ್ಥರೊಳಗೆ ಪರಾವ ಅಂತ ಮರುತ್ತಿತ ಗೊತ್ತಾಯ್ತಾ. ಪರಾವ ಮರುತ್ತು ಅಂತಕ್ಕಂಥ ಮೂಲ ರೂಪದಾಗ ಇರ್ಬೇಕಾದ್ರೆ ಇಂದ್ರ ದರ್ಶನಕ್ಕೆ ಅಂತಕ್ಕಂಥದ್ದು ಹೋಗ್ತಾ ಇದ್ದಾನೆ. ಯಾರು? ಪರಾವ ಮರುತ್ತು. ಆಗೇನಾಗಿದೆ ಅಂದ್ರೆ ಇಂದ್ರದೇವರು ಶಚಿದೇವಿ ಜೊತೆ ಇದ್ದಾನೆ. ಇಂದ್ರದೇವರು ಶಚಿದೇವಿ ಅಂತ ಇದ್ದಾಗ ಅವರ ಒಂದಕ್ಕೆ ಆ ಕಾಲಕ್ಕೆ ಅವರಿಗೆ ವಿಘ್ನವನ್ನು ಉಂಟು ಮಾಡಿದ್ದಾನೆ ಪಾಂಡುರಾಜ. ಈ ಪಾಂಡುರಾಜ ಅವಾಗ ಪರಾಹ ಮರುತ್ತು, ಆ ಮರುತ್ತು ರಾಜ ಅವರಿಗೆ ವಿಘ್ನವನ್ನು ಉಂಟು ಮಾಡಿದ್ದಾನೆ. ಆದ್ದರಿಂದಲೇ ಅವನು ಏನಾಯ್ತು, ಆ ಮನುಷ್ಯನಾಗಿ ಹುಟ್ಟಿ ರತಿ ಕ್ರೀಡೆಯಲ್ಲಿ ನಿಂತಿದ್ದ ಮರಣವನ್ನು ಹೊಂತಾ ಇದ್ದಾನೆ. ಆ ಕಾರಣ ರತಿ ವಿಘ್ನವನ್ನು ಕೂಡ ಹೊಂತಾ ಇದ್ದಾನೆ. ಅದರಿಂದ ಸಂತತಿ ಏನಾಗ್ತಾ ಇದ್ದಾನೆ, ಮರಣವನ್ನು ಹೊಂತಾ ಇದ್ದಾನೆ. ಅದರಿಂದ ಏನ್ ತಿಳಿತಾ ಇದೆ ಅಂದ್ರೆ ಉತ್ತಮರಾಗಿರ್ತಕ್ಕಂಥ ಜನರಲ್ಲಿ, ಅದು ವಿಶೇಷವಾಗಿರ್ತಕ್ಕಂಥ ದೇವತೆಗಳಲ್ಲಿ ನಾವು ಸ್ವಲ್ಪ ಅಪರಾಧ ಅಂತಕ್ಕಂಥದ್ದು ಮಾಡಿದ್ರೂ ಕೂಡ ಅದು ದೊಡ್ಡ ಅಪರಾಧ ಅಂತಕ್ಕಂಥ. ನಾವು ಎಷ್ಟೆಷ್ಟು ಉತ್ತಮರಲ್ಲಿ ನಾವು ಅಪರಾಧವನ್ನು ನಾವು ಮಾಡ್ತೀವಿ, ಅದು ಸ್ವಲ್ಪ ಅಪರಾಧ ಇದ್ರೂ ಕೂಡ ಮಾತ್ರವಾಗಿರ್ತಕ್ಕಂಥ ಪರಿಣಾಮ ಆಗ್ತಿದೆ ಅಂತ ಅನ್ಲಿಕ್ಕೆ
ಈ ಒಂದು ಪಾಂಡುರಾಜನೇ ಸಾಕ್ಷಿ. ಆ ಕಾರಣ ಮೂಲವಾಗಿರ್ತಕ್ಕಂಥದ್ದೇನು ಯಾವುದು ಇದು ಈ ಕಾರಣ. ಯಾರು ಇಂದ್ರದೇವರು ಸಚಿದೇವಿ ಜೊತೆಗಿದ್ದಾಗ ವಿಘ್ನವನ್ನು ಉಂಟು ಮಾಡಿದ್ದಕ್ಕೋಸ್ಕರವಾಗಿ ಪಾಂಡುರಾಜನಿಗೆ ಈ ರೀತಿಯಾಗಿರ್ತಕ್ಕಂಥದ್ದು ಶಾಪವಾಗಿದೆ ಆಗಲಿ. ಕಿಂದಮ ಋಷಿಗಳು ಅದು ಎರಡನೇದು. ಯಾಕಂದ್ರೆ ಕಿಂದಮ ಋಷಿಗಳಿಗಿಂತಲೂ ಪರಾವರ ಮರುತ್ತು ಅಂತಕ್ಕಂಥದ್ದು ಏನಿದೆ ಅವ್ರ ಯೋಗ್ಯತೆ ಜಾಸ್ತಿ ತಾರತಮ್ಯದೊಳಗೆ ಕಿಂದಮ ಋಷಿಗಳು. ಆ ಕಡೆ ಕಿಂದಮ ಋಷಿಗಳ ಶಾಪ ಅಂತಕ್ಕಂಥದ್ದು ಮೂಲತಃ ತಟ್ಟೋದಿಲ್ಲ. ಮೂಲತವಾಗಿರ್ತಕ್ಕಂಥದ್ದೇನು ತನಗಿಂತಲೂ ಉತ್ತಮರಾಗಿರ್ತಕ್ಕಂಥ ಇಂದ್ರದೇವ ಮತ್ತು ಸಚಿದೇವಿಯ ಒಂದು ವಿಘ್ನ ಮಾಡಿದ್ದಕ್ಕೋಸ್ಕರವಾಗಿ ಅವನಿಗೆ ಮಕ್ಕಳನ್ನೂ ಇಲ್ಲಂಗಾಯ್ತು ಮತ್ತೆ ಮರಣವನ್ನು ಹೊಂದುವಂತೆ ಆಯ್ತು ಅಂತಕ್ಕಂಥ ಹೇಳ್ತಾರೆ. ಅದನ್ನೇ ಬೆಳಿತಾ ಇದ್ದಾರೆ. ಆ ಕಾರಣ ಪರಾಮರುತ್ತಿನ ಅವತಾರ ಆಗಿರ್ತಕ್ಕಂಥ ದೇವತೆಯಾಗಿರ್ತಕ್ಕಂಥ ಆ ಪಾಂಡುರಾಜನಿಗೆ ಅವನಿಗಿಂತಲೂ ಕಡಿಮೆಯಾಗಿರ್ತಕ್ಕಂಥ ಮುನಿಯ ಶಾಪ ಅಂತಕ್ಕಂಥದ್ದು ತೆಗೆದುಕೊಳ್ತಾರೆ. ಬಿಡ್ಲಿಕ್ಕೂ ಬರುತ್ತೆ, ತೆಗೆದುಕೊಳ್ಳಿಕ್ಕೂ ಬರುತ್ತೆ. ಗೊತ್ತಾಯ್ತಾ? ಅದು ಮುಖ್ಯ ಅಲ್ಲ. ಮುಖ್ಯ ಏನು? ಇಂದ್ರದೇವರಲ್ಲಿ ಮಾಡಿರ್ತಕ್ಕಂಥ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ವಿಘ್ನ ಅಂತಕ್ಕಂಥದ್ದು ಮಾಡಿದ್ದಕ್ಕೋಸ್ಕರವಾಗಿ ಅಕಾಲದಲ್ಲಿ ಹೋಗ್ಬಿಟ್ಟಿದ್ದಾನೆ. ಕಾಲ ನೋಡಿಲ್ಲ, ಏನ್ ನೋಡಿಲ್ಲ, ಅಕಾಲದಲ್ಲಿ ಇಂದ್ರನನ್ನು ಭೇಟಿಯಾಗಬೇಕು ಅಂತಕ್ಕಂಥ ಹೋಗಿದ್ದಾನೆ. ಅದು ಅವರ ವಿಘ್ನವನ್ನು ಉಂಟು ಮಾಡಿದ್ದಕ್ಕೋಸ್ಕರವಾಗಿ ಏನಾಗಿದೆ, ಮನುಷ್ಯ ಜನ್ಮ ಬಂದಿದೆ, ಸಂತತಿ ಇಲ್ಲ, ಮತ್ತೆ ರತಿ ವಿಘ್ನ ಅಂತಕ್ಕಂಥ ಮಾಡ್ತಾ ಇರ್ಬೇಕಾದ್ರೆ ಮರಣವನ್ನು ಹೊಂದ್ತಾ ಇದ್ದಾನೆ. ಇದು ನಮಗೇನ್ ಕಾಣಿಸ್ತಿದ್ದು? ಏನೋ ಒಂದು ಸಣ್ಣ ತಪ್ಪು ಅಂತ ನಮಗ್ ಕಾಣಿಸ್ತದೆ, ಅದಕ್ಕೆ ಬರಿತಾ ಇದ್ದಾರೆ. ಆದ್ರೆ ಸಣ್ಣ ತಪ್ಪು ನಮಗಿದ್ರು ಕೂಡ ಯಾರಲ್ಲಿ ಮಾಡ್ತೀವಿ ಎಂಬುದು ಇಂಪಾರ್ಟೆಂಟ್. ಸಣ್ಣ ತಪ್ಪೇ ಶ್ರೇಷ್ಠರಲ್ಲಿ ನಾವು ಮಾಡಿದ್ರೆ, ಅತಿ ಉತ್ತಮರಾಗಿರ್ತಕ್ಕಂಥವರಲ್ಲಿ ಸಣ್ಣ ತಪ್ಪು ಮಾಡಿದ್ರು ಕೂಡ ನಮಗೆ ಒಳ್ಳೆ ಮಹಾ ಅಪರಾಧ ನಮಗಾಗ್ತದೆ. ಆ ಕಾರಣ ಬಹಳ ಎಚ್ಚರದಿಂದ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅನರ್ಥಕ್ಕೆ ಕಾರಣವಾಗ್ತದೆ. ಅದು ಕೂಡ ದೇವತಾ ದ್ರೋಹ ನಾವೇನು ಮಾಡ್ತಾ ಇದ್ದೀವಿ ಅದು ಮಹದ ಅನರ್ಥಕ್ಕೆ ಕಾರಣವಾಗ್ತಾ ಇದೆ. ಗೊತ್ತಾಯ್ತಾ? ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ರಾಮದೇವರ ಪಟ್ಟಾಭಿಷೇಕಕ್ಕೆ ಏನ್ ಮಾಡಿದ್ಲು? ಮಂತ್ರ ಏನ್ ಮಾಡಿದ್ಲು? ವಿಘ್ನವನ್ನು ಮಾಡಿದ್ದಾಳೆ. ಹೌದಲ್ಲ? ಮಾಡಿದ್ದಾಳೆ. ರಾಮದೇವರಲ್ಲಿ ಸರ್ವೋತ್ತಮನಾಗಿರ್ತಕ್ಕಂಥ ದೇವತೆಗೆ ವಿಘ್ನ ಮಾಡಿದಕ್ಕೆ ಏನಾಯ್ತು ಗೊತ್ತೇನಾಕಿ ಅಂದನ್ ತಮಸ್ತಾ ಇತ್ತು. ಆಕೆ ಅನ್ಕೊಂಡ್ಲು ನಾನೇನೋ ಸಣ್ಣ ವಿಘ್ನ ಮಾಡ್ತಾ ಇದ್ದೀನಿ. ಆದ್ರೆ ಏನಾಯ್ತದು? ಅಂದನ್ ತಮಸ್ಸಿಗೆ ಕಾರಣ. ಕಾರಣ ಪಾಂಡುರಾಜ ಯಮಲೋಕಕ್ಕೆ ಹೋದ. ಯಮಲೋಕಕ್ಕೆ ಅಂತಕ್ಕಂಥ ಅಂತಿದ್ದೀರಲ್ಲ, ಅವನು ಮರುತ್ತು ಪ್ರವಾಹ ಮರುತ್ತಿನ ಅವತಾರ. ಅವನು ಗೊತ್ತಾಯ್ತಾ? ಶೇಷ ಚತುಸ್ಥ ಗಣದೊಳಗೆ ಮರುತ್ತಿನೊಳಗೆ ಪರಾವಾಹ ಮರುತ್ತು ಅಂತ ಆ ಗಣದ ದೇವತೆ ಆತ. ಸ್ವರ್ಗಲೋಕಕ್ಕೆ ಅಂತಕ್ಕಂಥದ್ದು ಹೋಗ್ಬೇಕಲ್ಲ ಅಂತಕ್ಕಂಥದ್ದಂದ್ರೆ ಹೇಳ್ತಾ ಇದ್ದಾರೆ. ಅಲ್ಲಿ ಮುಂದಕ್ಕೆ ಆ ಕಾರಣವನ್ನು ಮುಂದೆ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಮುಂದೆ ರಾಜಸೂಯ ಯಾಗ ಅಂತಕ್ಕಂಥ ಮಾಡಬೇಕಾಗಿದೆ. ರಾಜಸೂಯ ಯಾಗ ಮಾಡಿ ಅದು ಮುಂದೆ ಅವನು ಪಾಂಡುರಾಜ ಹೋಗ್ತಾ ಇದೆ. ಈ ಸದ್ಯಕ್ಕೆ ಮಾತ್ರ ಯಮದೇವರ ಹತ್ರ ಹೋಗಿದ್ದಾನಂದ್ರೆ ಅಲ್ಲಿ ಯಮಲೋಕಕ್ಕೆ ಅಂತ ಕೂಡಲೇ ಮತ್ತೆ ದುಃಖವನ್ನು ಅನುಭವಿಸ್ಲಿಕ್ಕೆ ನರಕ ಅಂತ ಅರ್ಥ ಮಾಡಬಾರ್ದು. ಯಮಲೋಕದ ಸಭೆಯ ಒಳಗೆ ಅವನೊಬ್ಬನ ಮೆಂಬರ್ ಮಾಡಿಕೊಳ್ತಾ ಇದ್ದಾನೆ. ಯಾರು? ಯಮದೇವರು. ಗೊತ್ತಾಯ್ತಾ? ಯಾರು? ಪಾಂಡುರಾಜನನ್ನ ಆ ಯಮ ಸಭೆ ಒಳಗೆ ಇರ್ತಾ ಇದ್ದಾನ. ಆ ಸಭೆ ನಡೆಸ್ತಾರಲ್ಲ ಅವರು, ಸಭೆ ನಡೆಸ್ತಾ ಇದ್ದ ಅದನ್ನು ಇರ್ತಾ ಇದ್ದ. ಆ ಕಾರಣ ಯಮನ ಸಭೆಯ ಸದಸ್ಯರಾಗಿ ಮಾನ್ಯತೆ ಪಡಿತಾ ಇದ್ದಾನೆ ಅಲ್ಲಿ. ಯಾಕಂದ್ರೆ ಅತ್ಯಂತ ಧರ್ಮಿಷ್ಠನಾಗಿರ್ತಕ್ಕಂಥ ರಾಜನಾಗಿರುವುದರಿಂದ ಅವನು ಯಥಾಯೋಗ್ಯವಾಗಿ ಪೂಜೆ ಮಾಡ್ತಾ ಇದ್ದಾನೆ. ಯಮದೇವರು ಅವನನ್ನ ಸದಸ್ಯನಾಗಿ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿದ್ದಾನೆ ಯಾರು? ಪಾಂಡುರಾಜರು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಇಂದ್ರಲೋಕಕ್ಕೆ ಹೋಗಿಲ್ಲ ಅಂತಕ್ಕಂಥ, ಯಾಕಂದ್ರೆ ಮುಂದೆ ಬರ್ತದೆ ಇವರೆಲ್ಲ ಪಟ್ಟಾಭಿಷೇಕ ಅಂತಕ್ಕಂಥದ್ದು ಎಲ್ಲರೂ ತಾವು ಇರಬೇಕಾದ್ರೆ ನಾರದ್ರು ಬರ್ತಾರೆ. ನಾನು ಇಲ್ಲಿ ಹೋಗಿದ್ದಪ್ಪ, ಯಮಲೋಕಕ್ಕೆ ಹೋಗಿದ್ದೆ. ಯಮಲೋಕದೊಳಗೆ ನಿಮ್ಮ ತಂದೆ ಪಾಂಡುರಾಜರು ಯಮಲೋಕದಲ್ಲಿ ಇದ್ದಿದ್ದನ್ನ ನಾನು ನೋಡಿದೆ. ಅತ್ಯಂತ ಪರಮಾತ್ಮನ ಭಕ್ತನಾಗಿರ್ತಕ್ಕಂಥವ್ರು ಯಮಲೋಕಕ್ಕೆ ಹಾಕಿದ್ದಾರೆ ಅಂತಂದ್ರೆ ಇಲ್ಲ, ಅವರಿಗೆ ರೊಗ್ಗಲೋಕಕ್ಕೆ ಅಂತಕ್ಕಂಥ ಹೋದಾಗ ನೀವು ರಾಜಸೂಯ ಯಾಗ ಅಂತಕ್ಕಂಥದ್ದು ಮಾಡಿ ಅವ್ರಿಗೆ ಆ ಪುಣ್ಯ ಅಂತಕ್ಕಂಥದ್ದು ಕೊಟ್ಟಾಗ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಅದು ಪರಮಾತ್ಮನ ಸಂಕಲ್ಪ. ಅದಕ್ಕೆ ಅದನ್ನ ಮಾಡ್ಬೇಕಾಗಿದ್ರೆ ಜರಾಸಂದ್ರ ವಧ ಮುಖ್ಯ. ಅದು ಜರಾಸಂದ್ರ ವಧ ಎಲ್ಲ ಇಟ್ಕೊಂಡು ಇದೆಲ್ಲವನ್ನು ಇರ್ತಕ್ಕಂಥದ್ದು ಕಾರ್ಯಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೋಡ್ರಿ ಹೇಳ್ತಾ ಇದ್ದಾರೆ, ರತಿ ಕ್ರೀಡೆಯಲ್ಲಿ ಇದ್ರೂ ಕೂಡ ಮೃತನಾಗಿದ್ರೂ ಕೂಡ ಮೂಲತಃ ವಿಶೇಷವಾಗಿ ಪರಮಾತ್ಮನ ಭಕ್ತನಾಗಿದ್ದ ಕಾರಣ ಆ ಸದ್ಗತಿಗೆ ಹೋಗ್ಲಿಕ್ಕೆ ಅದು ಏನು ಪ್ರತಿಬಂಧಕವಾಗಲಿಲ್ಲ. ಯಾಕಂದ್ರೆ ಹರಿಪಾದ ಸಂಗೀ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಅತ್ಯಂತ ಭಕ್ತನಾಗಿರೋದ್ರಿಂದ ಅವನು ಮತ್ತೆ ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಅಪರೋಕ್ಷ ಜ್ಞಾನಿಗಳಿಗೂ ಸಾಮಾನ್ಯವಾಗಿ
ಅಪರೋಕ್ಷ ಜ್ಞಾನಿಗಳು ಇವರೆಲ್ಲ ದೇವತೆಗಳಾಗಿರ್ತಕ್ಕಂಥ. ಸಾಮಾನ್ಯವಾಗಿ ಅವರಿಗೆ ಪಾಪ ಕರ್ಮ ಇಲ್ಲ. ಅಪರೋಕ್ಷ ಜ್ಞಾನ ಒಂದ್ಸರ್ತಿ ಆದ್ಮೇಲೆ ಹಿಂದಿನ ಪಾಪಗಳೆಲ್ಲ ಕೂಡ ಹೋಗ್ಬಿಡ್ತಾವೆ. ಸ್ಥೂಲ ರಾಶಿಗಳು ಅನಲ ಪುಕ್ಕೆ ಅಂತ ಅವರು ಜಗನ್ನಾಥ ಹೇಳಿದಂತೆ, ಹತ್ತಿಯ ಒಂದು ಬೆಟ್ಟಕ್ಕೆ ಒಂದು ಸಣ್ಣ ಕಿಡಿ ಹೇಗಿರ್ತದೋ ಹಂಗ ಅನೇಕ ಜನ್ಮಗಳು ಮಾಡಿರ್ತಕ್ಕಂಥ ಪಾಪಗಳು ಸುಟ್ಟು ಭಸ್ಮ ಆಗ್ತದೆ. ಯಾವಾಗ? ಪರಮಾತ್ಮನ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಅಂದ್ರೆ ಏನು? ಮತ್ತೆ ಬಿಂಬ ರೂಪ ದರ್ಶನ, ಕಣ್ಣಿಂದ ನೋಡೋದಲ್ಲ, ನಮ್ಮ ಬಿಂಬರೊಳಗೆ ಪರಮಾತ್ಮನ ನಮ್ಮ ಬಿಂಬ ಯಾರಿದ್ದಾನೋ ಆ ದರ್ಶನ. ನಮ್ಮ ಬಿಂಬ ರೂಪ ನಮಗೆ 84 ಜನ್ಮರಾಶಿಗಳು ನಾವು ಯಾವ ಇದ್ದೀವಿ ಅಂತ ಗೊತ್ತಿಲ್ಲ. ಗುರುಗಳು ಬಂದು ನಿನ್ನ ಬಿಂಬರೂಪ ಇದೆ ಅಂತ ತಿಳಿಸ್ತಾರೆ. ಆ ಬಿಂಬರೂಪ ವಾಸನೆ ಮಾಡಿದಾಗ ಆ ಬಿಂಬರೂಪ ದರ್ಶನ ನಮ್ಮ ಹೃದಯದೊಳಗೆ ಆಗೋದಕ್ಕೆ ಏನಂತ ಕರೀತಾರೆ? ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಬರೀ ಪರಮಾತ್ಮನ ಕಣ್ಣಿಂದ ನೋಡೋದಲ್ಲ, ತಿಳಿತಾ? ಎಷ್ಟೋ ಮಂದಿ ನೋಡಿದ್ದ, ದುರ್ಯೋಧನ ನಿತ್ಯ ನೋಡ್ತಾ ಇದ್ದಾನೆ ಕೃಷ್ಣನನ್ನ, ಅದರಿಂದ ಮೋಕ್ಷ ಅಲ್ಲ, ಬಿಂಬರೂಪ ದರ್ಶನ. ಅದಕ್ಕೆ ಏನಂತ ಕರೀತಾರೆ? ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಅಪರೋಕ್ಷ ಜ್ಞಾನಿಗಳಿಗೆ ಅದು ಒಂದ್ಸರ್ತಿ ಆಯ್ತು, ಪರಮಾತ್ಮನ ದರ್ಶನ ಆಯ್ತು ಅಂದ್ರೆ ಅದೇ ಕ್ಷಣದೊಳಗೆ ಹಿಂದಿನ ಪಾಪಗಳಲ್ಲಿ ಏನಿದೆ, ಅನೇಕ ಜನ್ಮಾದಿ ಇದು ಮಾಡಿರ್ತಕ್ಕಂಥ ಪಾಪಗಳೆಲ್ಲ ಕೂಡ ಭಸ್ಮವಾಗ್ತವೆ. ಮುಂದಿನ ಪಾಪಗಳಿಗೆ ಲೇಪ ಅಂತಕ್ಕಂಥದ್ದಿಲ್ಲ, ಪ್ರಾರಬ್ಧ ಮಾತ್ರ ಅನುಭವಿಸ್ಬೇಕು. ಆ ಪ್ರಾರಬ್ಧ ಅನುಭವಿಸ್ಬೇಕಾದ್ರೂ ಕೂಡ ಅಲ್ಲಿ ಕೂಡ ಪಾಪ ಕರ್ಮ ಲೇಪ ಆಗೋದಿಲ್ಲ. ಸೋತ್ತಮ ದ್ರೋಹ ಅಂದ್ರೆ ತಮಗಿಂತಲೂ ಉತ್ತಮರಾಗಿರ್ತಕ್ಕಂಥ ದ್ರೋಹ ಏನಾದ್ರು ಆಗಿತ್ತು ಅಂತಂದ್ರೆ ಅವರಿಗೆ ಆನಂದದಲ್ಲಿ ಕಡಿಮೆ ಅಂತಕ್ಕಂಥ ಗೊತ್ತಾಯ್ತಾ? ಉನ್ನಹ ಕ್ಲಿಪ್ತವಾಗಿರ್ತಕ್ಕಂಥ ಆನಂದ ಇದ್ದೇ ಇರ್ತದೆ, ಹೆಚ್ಚಿಗೆ ಆಗಿರ್ತಕ್ಕಂಥ ಆನಂದದಲ್ಲಿ ಕಡಿಮೆ ಅಂತಕ್ಕಂಥ ಆಗ್ತದೆ. ಇದು ಶಾಸ್ತ್ರ. ಆದ ಕಾರಣ ಹೇಳ್ತಾ ಇದ್ದಾರೆ, ಆ ಅಪರೋಕ್ಷ ಜ್ಞಾನಿಗಳು ಸಾಮಾನ್ಯವಾಗಿ ಪಾಪ ಕರ್ಮ ಲೇಪ ಇಲ್ಲದೇ ಇದ್ರೂ ಕೂಡ ಸೋತ್ತಮ ದ್ರೋಹ ಅಂತಕ್ಕಂಥದ್ದು ಮಾಡಿದಾಗ ಪಾಪ ಲೇಪ ಆಗ್ತದೆ ಅಂತಕ್ಕಂಥ ಮಾತನ್ನ ತಿಳಿಸ್ತಾ ಇದ್ದಾರೆ. ಮುಂದೇನಾಯ್ತು ಅಂದ್ರೆ, ಮಾದ್ರೀಂ ಪತಿಂ ಮೃತಂ ಅವೇಕ್ಷ ಹೃದೋದ ದೂರಾದೆ ತತ್ಶ್ರೂಶ್ಚ ಪೃಥಯಾಸ ಪಾಂಡುಪುತ್ರಾಃ ತೇಷು ಆಗತೇಷು ವಚನಾದಪಿ ಮಾತ್ರವತ್ಯಾಃ ಪುತ್ರಾನ್ನಿವಾರ್ಯ ಚ ಪೃಥಾ ಸ್ವಯಮೇ ಚಾಗಾತೆ. ಓ ಅಂತ ಅಲ್ಲಿ ಶುರು ಮಾಡ್ಬಿಟ್ರು. ಯಾರು? ಮಾದ್ರಿ ಆಗಿರ್ತಕ್ಕಂಥವಳು ಅಂತ ಹೇಳ್ತಾ ಇದ್ದಾಳೆ. ಗಂಡ ಮರಣ ಆಗಿ ಬಿದ್ದಿದ್ದಾನೆ, ಜೋರಾಗಿ ಅಳ್ತಾ ಇದ್ದಾಳೆ. ಎಲ್ಲರಿಗೂ ಅಳೋದ್ರಿ ಕೇಳಿಸ್ತು. ಯಾರಿಗೆ? ಕುಂತಿಗೆ, ಮಕ್ಕಳಿಗೆ, ಎಲ್ಲರಿಗೂ ಕೇಳ್ತಾರೆ. ವೇಗವಾಗಿ ಓಡಿ ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ಬಂದಾಗ ಮತ್ತೆ ಮಾದ್ರಿ ಹೇಳ್ತಾ ಇದ್ದಾಳೆ, ಏ ಕುಂತಿ, ಮಕ್ಕಳನ್ನ ಅಲ್ಲೇ ನಿಂದಿಸು, ದೂರ ನಿಂದಿಸು, ನೀನು ಒಬ್ಬಳೇ ಬಾ ಅಂತ ಹೇಳ್ತಾ ಇದ್ದಾಳೆ. ಆಕೆಯ ಮಾತಿನಂತೆ ತನ್ನ ಮಕ್ಕಳನ್ನೆಲ್ಲ ದೂರ ಅಂತಕ್ಕಂಥ ನಿಲ್ಲಿಸಿ ಮಾದ್ರಿ ಒಬ್ಬಳೇ, ಕುಂತಿ ಒಬ್ಬಳೇ ಮಾದ್ರಿ ಹತ್ರ ಬಂದು ನೋಡ್ತಾ ಇದ್ದಾಳೆ. ಏನ್ ನೋಡಿದ್ಲು? ಪತ್ಯು ಕಲೈವರಂ ಅವೆಚ್ಚ ನಿಶಮ್ಯ ಮಾದ್ರ್ಯಾಹ ಕುಂತಿ ಭೃಶಂ ವ್ಯತಿತ ಹುರ್ತ್ ಕಮಲೈವ ಮಾದ್ರೀಂ ಧಿಕೃತ್ತ ಚಾನ್ ಅನುಮರಣಾಯ ಮತಿಂ ಚಕಾರ ತಸ್ಯಾಹ ಸ್ವನೋ ರುದಿತಜ ಸುಧ ಸುಪಾರ್ಥೈಹಿ. ನೋಡಿದ್ದಾಳೆ, ಪತಿ ಮೃತನಾಗಿ ಬಿದ್ದಿದ್ದಾನೆ, ಪಾಂಡುರಾಜರು ಅಂತ ಇದ್ದಾರೆ. ಮಾದ್ರಿ ಎಲ್ಲ ವಿಷಯ ಹೇಳಿಬಿಟ್ರು. ಈ ರೀತಿ ಆಯ್ತು. ಎಷ್ಟು ನಿವಾರಣೆ ನಾನು ಮಾಡಿದ್ರು ಕೂಡ ಕೇಳಿಲ್ಲ. ಈ ರೀತಿ ಆಗಿರ್ತಕ್ಕಂಥ ರತಿಕ್ರಿಯೆ ಮಾಡ್ತಿದ್ದ ಹಾಗೆ ಮರಣವನ್ನು ಹೊಂದಿದ್ದಾರೆ ಅಂತ ಅಂದ ಮೇಲೆ ಬಹಳ ರೋದನ ಮಾಡ್ತಾ ಇದ್ದಾಳೆ. ಕುಂತಿ ರೋದನ ಮಾಡ್ತಾ ಇದ್ದಾಳೆ, ಮಾದ್ರಿಯನ್ನು ಬೈತಾ ಇದ್ದಾಳೆ. ಮಾದ್ರಿ ನಿನಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿತ್ತು, ನನಗೂ ಗೊತ್ತು, ನಿನಗೂ ಗೊತ್ತು ಇರ್ತಕ್ಕಂಥದ್ದು. ಪ್ರತಿಕಾಲ ಅಂತಕ್ಕಂಥ ಇದ್ದಾಗ ಮರಣ ಹೊಂತಾನೆ ಅಂತಕ್ಕಂಥ ಕಿನ್ನ ಋಷಿಗಳ ಶಾಪ ನಿನಗೂ ಗೊತ್ತು, ನೀನು ಬಹಳ ತಪ್ಪು ಮಾಡಿದೆ ಅಂತ ಮಾದ್ರಿಯನ್ನು ಬೈತಾ ಇದ್ದಾಳೆ. ಯಾರು? ಕುಂತಿದೇವಿ ಅಂತ ಹೇಳ್ತಾ ಇದ್ದಾರೆ. ಏನಾಯ್ತು ಅಂದ್ರೆ ಸಹಗಮನವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡ್ತಾ ಇದ್ದಾರೆ. ಅಷ್ಟು ಜೋರಾಗಿರ್ತಕ್ಕಂಥ ಧ್ವನಿ ಕೇಳಿದ ಕೂಡಲೇ ಪಾಂಡವರಿಗೆ ಕೂಡ ಕೇಳಿಸಿದೆ. ಮತ್ತೆ ಕುಂತಿನೂ ಅಳ್ತಾ ಇದ್ದಾಳೆ, ಪಾಂಡವರಿಗೆ ಕೇಳಿಸಿದೆ. ಅವರೆಲ್ಲರೂ ಕೂಡ ಬಂದಿದ್ದಾರೆ. ತೇಷು ಆಗತೇಷು ಅಧಿಕ ಆಸೈ ವಿರಾವ ಏತಂ ಸರ್ವೇಪಿ ಸುಶ್ರೂಹು ಋಷಿ ಪ್ರವರಾಹ ಅಥ ಅತ್ರ ಆಜಗ್ಮುಹು ಉತ್ತಮ ಕೃಪಾ ಋಷಿಲೋಕ ಮಧ್ಯೆ ಪತ್ನಿ ಕೃಪಾನುಗಮನಾಯ ಚ ಪಸ್ಪೃಸಾಧೆ. ಎಲ್ಲರೂ ಬಂದಿದ್ದಾರೆ, ಎಲ್ಲ ಋಷಿಮುನಿಗಳು ಬಂದಿದ್ದಾರೆ, ಎಲ್ಲ ಪಾಂಡುಪುತ್ರ ಆಗಿರ್ತಕ್ಕಂಥ ಎಲ್ಲರೂ ಬಂದಿದ್ದಾರೆ. ಋಷಿಶ್ರೇಷ್ಠಗಳು ಬಂದು ಕೇಳಿದ್ದಾರೆ. ಕೃಪಾಳಾಗಿರ್ತಕ್ಕಂಥ ಅಲ್ಲಿಗೆ ಧಾವಿಸಿ ಏನ್ ಮಾಡ್ತಾ ಇದ್ದಾರೆ? ಅಷ್ಟೊತ್ತಿಗೆ ಏನಾಗಿದೆ? ಇಬ್ಬರು ಕೂಡ ನಾನು ಸಹಗಮನ ಆಗ್ತಾ ಇದ್ದೇನೆ, ನಾನು ಸಹಗಮನ ಮಾಡಿಕೊಳ್ತಾ ಇದ್ದೀನಿ ಅಂತ ಅವರೊಳಗೆ ಪ್ರತಿಸ್ಪರ್ಧೆ ಶುರುವಾಗಿದೆ. ಮಾದ್ರಿ ಅಂತಾಳೆ, ನಾನು ಸಹಗಮನ ಮಾಡಿಕೊಳ್ತೇನೆ. ಗಂಡ ಕುಂತಿ ಅಂತಿದ್ದಾಳೆ, ನಾನು ದುಡ್ಡು ಹಾಕಿದ್ದೀನಿ, ನಾನು ಸಹಗಮನ ಮಾಡಿಕೊಳ್ತಾ ಇದ್ದೀನಿ ಅಂತ ಅವರಿಗೆ ಪ್ರತಿಸ್ಪರ್ಧಿ ಅಂತಕ್ಕಂಥ ಆದಾಗ ಆದ ಕಾರಣ ಇವ್ರು ಹೇಳ್ತಾ ಇದ್ರು, ಋಷಿ ಜನ ಹೇಳ್ತಾ ಇದ್ದಾರೆ, ಮಕ್ಕಳು ಇನ್ನು ಸಣ್ಣವರು ಇದ್ದಾರೆ, ಆದ ಕಾರಣ ತಾಯಿಂದರಾಗಿರ್ತಕ್ಕಂಥವ್ರು ಸಹಗಮನವನ್ನು ಮಾಡಬಾರದು ಅಂತ ಋಷಿಗಳು ಹೇಳ್ತಾ ಇದ್ದಾರೆ. ಆದ ಕಾರಣ ಇನ್ನೇನು ನೀವು ಮಾಡ್ತಾ ಇದ್ರಿ, ಯಾರಾದ್ರೂ ಒಬ್ರು ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಯಾರು?
ಋಷಿಮುನಿಗಳು ಆಗಿರ್ತಕ್ಕಂಥ ಮಾಡಬಾರ್ದು. ಆದ್ರೂ ಕೂಡ ನೀವು ಮಾಡ್ತೀರಿ ಅಂತ ಅಂತಿದ್ದೀರಲ್ಲ, ಒಬ್ರು ಮಾಡಬಹುದು, ಇಬ್ರು ಮಾಡೋಗಿಲ್ಲ. ಯಾಕಂದ್ರೆ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದಾರೆ ಅಂತ ಕಾರಣ. ಅದಕ್ಕೋಸ್ಕರನೇ ಸ್ಪರ್ಧೆ ಆಗಿದೆ ಅಂತ. ಇಬ್ರು ಆಗಿರ್ತಕ್ಕಂಥದ್ದಿತ್ತು ಅಂದ್ರೆ ಸ್ಪರ್ಧೆ ಆಗ್ತಿದ್ದಿಲ್ಲ. ಇಬ್ರು ಸಾಗಮನ ಮಾಡ್ತಾ ಇದ್ರು ಅಂದ್ರೆ ಸ್ಪರ್ಧೆ ಆಗ್ತಾ ಇದ್ದಿಲ್ಲ. ಯಾವ ಋಷಿಮುನಿಗಳು ಯಾರಾದ್ರೂ ಒಬ್ರು ಆಗ್ಬೇಕು ಅಂತಂದಾಗ, ಮಕ್ಕಳು ಸಣ್ಣವರಿದ್ದಾಗ ಸ್ಪರ್ಧೆ ಆಯ್ತು, ನಾನು ಸಾಗಮನ ಮಾಡಿಕೊಳ್ತೀನಿ, ನಾನು ಸಾಗಮನ ಮಾಡಿಕೊಳ್ತಾ ಇದ್ದೀನಿ. ತೇ ಸನ್ನಿವಾರ್ಯ ಪೃಥಾಂ ಅಥ ಮಾದ್ರ್ಯವತ್ಯ ಭರ್ತು ಸಹಾನುಗಮನಂ ಬಹುಸೋ ಅರ್ಥಯಂತ್ಯಾಹ ಸಂವಾದಮೇವ ನಿಜ ದೋಷಮವೇಕ್ಷ ತಸ್ಯಾಹ ಚಕ್ರು ಸದಾ ಅವಗತ ಭಾಗವತ ಉಚ್ಚ ಧರ್ಮ. ಎಲ್ಲ ಋಷಿಗಳಿಗೆ ಶ್ರೇಷ್ಠ ಭಾಗವತ ಧರ್ಮ ಅಂತಕ್ಕಂಥದ್ದು ಗೊತ್ತಿದೆ. ಅವರು ಕುಂತಿದೇವಿಯನ್ನ ತಡೆದುಬಿಟ್ಟು ನೀನು ಸಾಗಮನವನ್ನು ಮಾಡಿಕೊಳ್ಳಬೇಡ ಅಂತ ಹೇಳಿ ಯಾರಿಗೆ? ಋಷಿಮುನಿಗಳು ಕುಂತಿಗೆ ಹೇಳ್ತಾ ಇದ್ದಾರೆ. ಆ ಕಾರಣ ಪತಿಯಿಂದ ನಾನು ಸಾಗಮನ ಮಾಡ್ತೀನಿ ಅಂತ ಪುನಃ ಪುನಃ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಯಾರು? ಮಾದ್ರಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಈಕೆಯ ದೋಷದಿಂದಲೇ ಪತಿ ಮರಣವಾಗಿದ್ದ ಅಂತಾರಲ್ಲ. ನಿನ್ನ ದೋಷದಿಂದ ಪತಿ ಮರಣವಾಗಿದೆ ಆದ ಕಾರಣ ನೀನು ಸಾಗಮನ ಮಾಡಿಕೊಳ್ಳಬಹುದು. ಸಮ್ಮತಿ ಕೊಡ್ತಾ ಇದ್ದಾರೆ. ಯಾರು? ಋಷಿಮುನಿಗಳಾಗಿರ್ತಕ್ಕಂಥವ್ರು ಮಾದ್ರಿಗೆ ಕೊಡ್ತಾ ಇದ್ದಾರೆ. ಎರಡು ಕಾರಣ ಹೇಳ್ತಾ ಇದ್ದಾರೆ. ಆಕೆಗೆ ಸಾಗಮನವಾಗ್ಲಿಕ್ಕೆ ಕಾರಣ ಏನು? ಒಂದು, ಬಹುವಾಗಿ ನಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು? ನನ್ನ ದೋಷದಿಂದ ನನ್ನ ಗಂಡನಾಗಿರ್ತಕ್ಕಂಥವ್ರು ಮರಣವನ್ನು ಹೊಂದಿದ್ದಾನೆ, ನನಗೆ ಕೊಡ್ಬೇಕು. ಎರಡನೇ ಕಾರಣ ಏನು ಅಂತಕ್ಕಂತಂದ್ರೆ, ಇಬ್ರು ಅಂತೂ ಸಾಗಮನ ಮಾಡಿಕೊಳ್ಬೇಕಿಲ್ಲ. ಇನ್ನು ನಾನಿದ್ರೆ ನಾನು ಮಕ್ಕಳನ್ನ ಸರಿಯಾಗಿ ನೋಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಅನುಮಾನ ಇದೆ. ಆದ್ರೆ ನಾನು ಕುಂತಿ ಮೇಲೆ ಅಷ್ಟು ವಿಶ್ವಾಸವಿದೆ, ನಾನು ಮರಣ ಹೊಂದಿದ್ರು ಕೂಡ ನನ್ನ ಮಕ್ಕಳನ್ನ ತನ್ನ ಮಕ್ಕಳಂತಾನೆ ನೋಡ್ತಾ ಇದ್ದಾಳೆ ಅಂತ ನನ್ನ ಸಂಪೂರ್ಣ ವಿಶ್ವಾಸ ಇರುವುದರಿಂದ ನಾನು ಸಾಗಮನ ಮಾಡಿಕೊಳ್ತಾ ಇದ್ದೀನಿ, ಆಕೆ ಮಾಡ್ಕೊಳ್ಬೇಕು. ಇಷ್ಟು ಹೇಳ್ತಾ ಇದ್ದಾಳೆ. ಎಷ್ಟು ವಿಶ್ವಾಸ ಇದೆ ಯಾರಿಗೆ? ಮಾದ್ರಿಗೆ ಅಂತ ಹೇಳ್ತಾ ಇದ್ದ. ಆ ಕಾರಣ ಎರಡು ಕಾರಣಗಳು ಇರೋದ್ರಿಂದ ಅವರು ಸಮ್ಮತಿಸ್ತಾ ಇದ್ದಾರೆ. ಯಾರು? ಋಷಿಮುನಿಗಳು ಹೇಳ್ತಾ ಇದ್ದಾರೆ, ಮಾದ್ರಿ ನೀನು ಸಾಗಮನ ಅಂತಕ್ಕಂಥದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಭರ್ತೃಗುಣೈರಾಧಿಕೋ ತನಯಾರ್ಥಮೇವ ಮಾದ್ರ್ಯ ಅಕೃತೌ ಸುರವರಾಧಿಕೋ ಸತೋಪಿ ತೇನೈವ ಭರ್ತೃಮೃತಿರತಿ ಹೇತುರಭೂ ಸಮಸ್ತ ಲೋಕಶ್ಚ ನಾತಿ ಮಹಿತಾ ಸುಗುಣಾಪಿ ಮಾದ್ರಿ. ಇನ್ನೂ ಒಂದು ಮುಖ್ಯ ಕಾರಣ ತಿಳಿಸ್ತಾ ಇದ್ದಾರೆ. ಇದು ಇಷ್ಟ ಆಯ್ತು. ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಕ್ಕಂತಂದ್ರೆ, ತಾನೇನು ಇವ್ರನ್ನ ಕರೆದಲ್ಲ, ಮಾದ್ರಿ ಯಾರು? ನಕಲ ಸಾಧೆಯವ್ರನ್ನ ಕರೆದಲ್ಲ, ನಕಲ ಸಾಧೆಯವ್ರನ್ನ ಕರೆದಿದ್ದು ದೋಷವಾಗಿರ್ತಕ್ಕಂಥ ಆಕೆ ದೋಷ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಅವರು ಕೂಡ ಶೇಷ ಚತಸ್ಥರ ಗಣದಲ್ಲಿ ಬರ್ತಕ್ಕಂಥವ್ರು. ಯಾರು? ಅಶ್ವಿನಿ ದೇವತೆಗಳು. ಈತ ಮರುತ್ತಿತ ಮರುತ್ತು ಮತ್ತು ಅವ್ರು ಒಂದೇ ಕಕ್ಷೆಯೊಳಗೆ ಬರ್ತಾರೆ. ಶೇಷ ಶತಸ್ಥರ ಗಣ ಏನ್ ಬರ್ತದೆ, ಆ ಗಣದೊಳಗೆ ಬರ್ತಾ ಇರ್ತಕ್ಕಂಥ ಅವರು ಯಾರು? ಈ ಒಂದು ಅಶ್ವಿನಿ ದೇವತೆಗಳು ಮತ್ತು ಮರುತ್ ದೇವತೆಗಳು ಇರ್ತಕ್ಕಂಥ. ಯಾವಾಗ್ಲೂ ಕಾಶಿಯನ್ನು ಕರಿಬೇಕು, ಯಾವಾಗ್ಲೂ ತನ್ನ ಗಂಡನಿಗಿಂತಲೂ ಉತ್ತಮರಾಗಿರ್ತಕ್ಕಂಥವ್ರು ಕರಿಬೇಕು. ಈಗ ಕುಂತಿ ಏನ್ ಮಾಡಿದ್ದಾಳೆ? ತನ್ನ ಪ್ರವಾಹ ಮರುತ್ತತ ಪಾಂಡುರಾಜ ಪ್ರವಾಹ ಮರುತ್ತಿಗಿಂತಲೂ ಉತ್ತಮರಾಗಿರ್ತಕ್ಕಂಥವ್ರನ್ನ ಕರೆದಿದ್ದಾಳೆ. ಯಾರನ್ನ ಕರೆದಿದ್ದಾಳೆ? ಧರ್ಮರಾಜನ ಕರೆದಿದ್ದಾಳೆ, ಭೀಮಸೇನ ದೇವರನ್ನ ಕರೆದಿದ್ದಾಳೆ, ಅರ್ಜುನ ಕರೆದಾಳಕ್ಕೆ ದೋಷ ಆಗಲಿಲ್ಲ. ಈಗ ಹಂಗ್ ಮಾಡಲಿಲ್ಲ. ಆಸೆಯಿಂದ ಏನ್ ಮಾಡಿದ್ಲು? ಇಬ್ರು ಬೇಕು ಅಂತ. ಇಬ್ರು ಯಾರವರು? ಸೇಮ ಕಕ್ಷದಲ್ಲಿ ಇರ್ತಕ್ಕಂಥವ್ರು. ಸೇಮ ಕಕ್ಷದಲ್ಲಿ ಕೂಡ ಅವಾಂತರ ಕಕ್ಷದಲ್ಲಿ ನೋಡಿದ್ರೆ ಅಶ್ವಿನಿ ದೇವತೆಗಳಿಗಿಂತಲೂ ಪ್ರವಾಹ ಮರುತ್ತು ಇರ್ತಕ್ಕಂಥ ಶ್ರೇಷ್ಠ. ಗೊತ್ತಾಯ್ತಾ? ಆದ ಕಾರಣ ಅವ್ರಿಗಿಂತಲೂ ಉತ್ತಮನ ಕರಿಬೇಕು. ಏನು ಕರೆದಂಗ ಆಯ್ತು? ಅವ್ರಿಗಿಂತ ಕಡಿಮೆಯವ್ರನ್ನ ಕರೆದಂಗ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಅವಳು ಮಾಡಿದ್ದು ಅಪರಾಧ ಅಂತಕ್ಕಂಥ. ಗೊತ್ತಾಯ್ತಾ? ಅದನ್ನ ಹೇಳ್ತಾ ಇದ್ದಾರೆ. ಈ ಶಾಸ್ತ್ರ ದೃಷ್ಟಿ ಅಪರಾಧ ಅಂತಕ್ಕಂಥ ಕಾರಣ ಆಗಿದ್ದಕ್ಕೆ ಮುಖ್ಯವಾಗಿ ಅದು ಪತಿಯ ಮರಣಕ್ಕೆ ಅಂತಕ್ಕಂಥದ್ದು ಕಾರಣವಾಯಿತು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬರೀತಾರಲ್ಲಿ ಆಚಾರ್ಯ ಇದನ್ನ ಆ ವಾಕ್ಯ ಪ್ರಯೋಗ ಮಾಡ್ತಾ ಇದ್ದಾರೆ. ಭರ್ತೃಗುಣೈರ್ ಅನಧಿಕ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಒಂದು ದೃಷ್ಟಿಯಲ್ಲಿ ಸಮರು ಹೌದು, ಒಂದು ದೃಷ್ಟಿಯಲ್ಲಿ ಕಡಿಮೆಯರು ಇರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಈ ದೋಷಣೆ ಆಕೆ ವೈಧವ್ಯಕ್ಕೆ ಕಾರಣವಾಗಿದೆ. ನೋಡಿ ಎಷ್ಟು ಕಾರಣಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಮೊದಲು ಕಿಂದ ಮನುಷ್ಯಗಳು ಇದು ಆಯ್ತು, ಇದು ಈಕೆ ವೈಧವ್ಯ ಆಗಿ ಈಕೆ ಕಾರಣ ಆಯ್ತು. ಆದ ಪಾಂಡುರಾಜ ಮುಖ್ಯ ಕಾರಣ ಅದು ಇಂದ್ರದೇವರ ಮತ್ತು ಸಚಿದೇವಿಯ ಒಂದು ರತಿಗೆ ವಿಘ್ನವನ್ನು ಉಂಟು ಮಾಡಿದ್ದಕ್ಕೆ ಅದು ಅವನ ಮರಣಕ್ಕೆ ಕಾರಣವಾಯಿತು. ಪಾಂಡೋಹ ಸುತ ಮುನಿಗಣೈ ಪಿತೃಮೇಧ ಮಾತ್ರ ಚಕ್ರೂರ್ಯಥ ಅವದತ ತೇನ ಸಹೈವ ಮಾದ್ರಿ
ಹೃತ್ವಾ ಆತ್ಮದೇಹಂ ಉರು ಪಾಪ ಮದಃ ಕೃತಂಚ ಸಮ್ಮಾರ್ಜ ಲೋಕಂ ಅಗಮತೆ ನಿಜ ಭರ್ತರೇವಾ. ಎಲ್ಲ ಪಾಂಡುಪುತ್ರರು ಮುನಿ ಜನರು ಏನು ಹೇಳಿದ್ದಾರೆ ಅವರ ಹೇಳಿಕೆಯಿಂದ ಎಲ್ಲ ಪಿತೃಯಜ್ಞ ಅಂತಕ್ಕಂಥ ಯಥಾವಿಧಿ ಅಂತಕ್ಕಂಥದ್ದು ಮಾಡಿದ್ದಾರೆ. ಗೊತ್ತಾಯ್ತಾ? ಆ ಮಾದ್ರಿ ಆಗಿರ್ತಕ್ಕಂಥ ಆಕಿ ಪಾಂಡುರಾಜನ ಜೊತೆಗೆ ತನ್ನ ದೇಹವನ್ನ ಹೋಮ ಅಂತಕ್ಕಂಥದ್ದು ಮಾಡಿಕೊಂಡಿದ್ದಾಳೆ, ಸಾಗಮನವನ್ನ ಮಾಡಿಕೊಂಡಿದ್ದಾಳೆ. ಮಾಡಿ ತನ್ನ ಎಲ್ಲ ಪಾಪವನ್ನ ಕಳೆದುಕೊಂಡು ಏನ್ ಮಾಡಿದ್ದಾಳೆ? ತನ್ನ ಪತಿಯ ಲೋಕವನ್ನು ಸೇರಿದ್ದಾಳೆ. ಯಾರು? ಮಾದ್ರಿ ಆಗಿರ್ತಕ್ಕಂಥವಳು ಅಂತ ಹೇಳ್ತಾ ಇದ್ದ. ನೋಡ್ರಿ, ಅದು ಮಾಡಿರ್ತಕ್ಕಂಥದ್ದು ಅದು ಪುಣ್ಯಕರವಾಗಿ ಎಲ್ಲಾ ಪಾಪ ಮಾಡಿರ್ತಕ್ಕಂಥ ಪಾಪವನ್ನೆಲ್ಲ ಆಕಿ ಮಾದ್ರಿ ಕಳೆದುಕೊಂಡು ಸಾಧನೆ ಅಂತಕ್ಕಂಥದ್ದು ಮಾಡಿದ್ರು. ಅದಕ್ಕೆ 2 ಉದಾಹರಣೆಗಳನ್ನು ಕೊಡ್ತಾ ಇದ್ದೆ. ಮುಖ್ಯ ಉದಾಹರಣೆಗಳು ಏನಂದ್ರೆ, ಗುರು ಪತ್ನಿಯಾಗಿರ್ತಕ್ಕಂಥ ಗುರು ಬೃಹಸ್ಪತ್ಯಾಚಾರ ಪತ್ನಿಯಾಗಿರ್ತಕ್ಕಂಥ ತಾರ, ಮತ್ತೆ ವಾಲಿ ಪತ್ನಿಯಾಗಿರ್ತಕ್ಕಂಥ ಕೂಡ ತಾರನೆ. ಗೊತ್ತಾಯ್ತಾ? ಅವರಿಬ್ಬರು ಕೂಡ ಏನಾಯ್ತು ಅಂದ್ರೆ, ಗುಣಗಳಲ್ಲಿ ಕಡಿಮೆ ಆಗಿರ್ತಕ್ಕಂಥ ಗುರು ಪತ್ನಿಯಾಗಿರ್ತಕ್ಕಂಥ ತಾರ ಅಂದ್ರೆ ದೇವತಾ ಗುರುಗಳಾಗಿರ್ತಕ್ಕಂಥ ಪತ್ನಿಯಾಗಿರ್ತಕ್ಕಂಥ ತಾರ ಚಂದ್ರದೇವರ ಮಾಡಿದ್ದು. ಗೊತ್ತಾಯ್ತು? ಕೂಡಿದ್ದಾಳೆ, ಚಂದ್ರನನ್ನು ಕೂಡಿದ್ದಾಳೆ. ಯಾರ? ತಾರ. ಅದು ಮಾಡಿರ್ತಕ್ಕಂಥ ಅಪರಾಧ. ಯಾಕಂದ್ರೆ ಉತ್ತಮರು ಚಂದ್ರ ಬಹಳ ಕಡಿಮೆ, ಗುರುಪತ್ನಿಯಾಗಿ ಚಂದ್ರ ಗುರುಪತ್ನಿಯನ್ನು ಕೊಟ್ಟು. ಇನ್ನ ಈ ವಾಲಿಯ ಪತ್ನಿ ಯಾರು? ವಾಲಿ ಅಂದ್ರೆ ಯಾರು? ಇಂದ್ರದೇವರು. ಇಂದ್ರದೇವರು ಹೆಂಡತಿಯರು ಸಚಿ, ಆಕೆ ಹೆಸರು ತಾರಣೆ. ವಾಲಿ ಪತ್ನಿ ಹೆಸರು ತಾರಣೆ. ಆಕೆ ಮೂಲತಃ ಯಾರು? ಇಂದ್ರ ಹೆಂಡತಿ ಸಚಿದೇವಿ. ಮತ್ತೆ ಯಾರನ್ನು ಕೂಡಿದ್ದಾಳೆ? ಸುಗ್ರೀವನನ್ನು ಕೂಡಿದ್ದಾಳೆ. ಗೊತ್ತಲ್ಲ? ಸುಗ್ರೀವನನ್ನು ಕೂಡಿದ್ದಾಳೆ. ಆ ಅಪರಾಧ ಪ್ರಸಂಗ ಅಂತಕ್ಕಂಥದ್ದು ಇದ್ದಾಗ ಗೊತ್ತಾಯ್ತಾ? ಚಂದ್ರ ಮತ್ತು ಸೂರ್ಯರು ಗುರು ಮತ್ತು ಇಂದ್ರಗಿಂತ ಕಡಿಮೆ, ಅತ್ಯಂತ ಕಡಿಮೆ ಆಗಿರ್ತಕ್ಕಂಥವ್ರು. ಕಾರಣ ಆದ ಕಾರಣ ಅವರಿಗೆ ಮಾದ್ರಿಯಂತೆ ಹೆಂಗ ಪಾಪದಿಂದ ಮುಕ್ತರಾಗಿ ತನ್ನ ಗಂಡನನ್ನ ಸೇರಿದ್ದೋ ಅದೇ ತರ ಅವರು ಮರಣ ಆದ್ಮೇಲೆ ತಮ್ಮ ಮೂಲ ರೂಪಕ್ಕೆ ಹೋಗ್ಲಿಲ್ಲ. ಯಾರು? ಇಬ್ರು ತಾರೆಯರು ಹೋಗ್ಲಿಲ್ಲ, ಮೂಲ ರೂಪಕ್ಕೆ ಹೋಗ್ಲಿಲ್ಲ. ಅವರು ಮೂಲ ರೂಪಕ್ಕೆ ಹೋಗ್ಬೇಕಾಗಿತ್ತು. ಯಾರು? ಬೃಹಸ್ಪತ್ಯಾಚಾರ ಹೆಂಡತಿ ಆಗಿರ್ತಕ್ಕಂಥ ತಾರ ಮೂಲ ರೂಪ ಮಾಡಿರ್ತಕ್ಕಂಥ ಅಪರಾಧ. ಮತ್ತೆ ಈಕೆ ವಾಲಿ ಹೆಂಡತಿ ಆಗಿರ್ತಕ್ಕಂಥದ್ದು ಕೂಡ ಹೋಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಾಯ್ತು ಅಂತಂದ್ರೆ, ಈಗ ಏನಾಗಿದ್ದಾಳಾಕಿ? ದ್ರೋಣಾಚಾರ್ಯರ ಹೆಂಡತಿ ಆಗಿದೆ, ಬೃಹಸ್ಪತ್ಯಾಚಾರ. ದ್ರೋಣಾಚಾರ್ಯ ಯಾರು? ಬೃಹಸ್ಪತ್ಯಾಚಾರ ದೇವಗುರುಗಳು. ಆತನ ಹೆಂಡತಿ ಯಾರು? ತಾರ ಅಂದ್ರೆ ಕೃಪಿ. ಇಲ್ಲಿ ಕೃಪಿ ಅಂತ ಹೆಸರು ಆಕಿ. ಯಾರು? ದ್ರೋಣಾಚಾರ್ಯ ಹೆಂಡತಿ ಹೆಸರು ಕೃಪಿ. ಆ ಕೃಪಿ ಆದಾಕಿ ಇಲ್ಲಿ ಅಖಂಡವಾಗಿ ಗಂಡನ ಸೇವಾ ಅಂತಕ್ಕಂಥದ್ದು ಮಾಡಿ ಆ ಪಾಪವನ್ನು ಕಳೆದುಕೊಂಡಿದ್ದಾಳೆ ಮತ್ತು ಮೂಲ ರೂಪಕ್ಕೆ ಹೋಗಿ. ಇನ್ನ ವಾಲಿ ಪತ್ನಿಯಾಗಿರ್ತಕ್ಕಂಥ ತಾರೆ ಇರ್ತಕ್ಕಂಥದ್ದು ಮರಣ ಹೊಂದಿದ ಮೇಲೆ ತನ್ನ ಮೂಲ ರೂಪವನ್ನು ಸೇರ್ಕೊಳ್ಳಿಲ್ಲ ಆಕಿ. ಮತ್ತೆ ಹುಡ್ತಾ ಇದ್ದಾಳೆ. ಯಾವ ಹುಡ್ತಾ ಇದ್ದಾಳೆ? ಮತ್ತೆ ಚಿತ್ರಾಂಗದ ಅಂತ ಹುಡ್ತಾ ಇದ್ದಾಳಾಕಿ. ಚಿತ್ರಾಂಗದೇ ಆಗ್ತಾ ಇದ್ದಾಳಾಕಿ. ಯಾವಾಗ? ದ್ವಾಪರ ಯುಗದೊಳಗೆ. ಅದು ತ್ರೇತಾಯುಗದ ಕಥೆ. ಅದು ಯಾವುದು? ಆ ಸುಗ್ರೀವನ ಜೊತೆ ಸಂಪರ್ಕ ಮಾಡಿದ್ದು. ಇದು ದ್ವಾಪರ ಯುಗದೊಳಗೆ ಮತ್ತೆ ಚಿತ್ರಾಂಗದ ಅಂತಕ್ಕಂಥದ್ದಾಗಿ ಅರ್ಜುನನ ಜೊತೆ ಮದುವೆ ಆದ್ಮೇಲೆನೆ ಅರ್ಜುನನ ಒಂದು ಸ್ಪರ್ಶದಿಂದ ಮತ್ತೆ ತನ್ನ ಪಾಪಗಳನ್ನ ಕಳೆದುಕೊಂಡಿದ್ದಾಳೆ. ಅವಾಗ ತನ್ನ ಮೂಲ ರೂಪ ಸೇರ್ತಾ ಇದ್ದಾಳೆ. ಅಂದ್ರೆ ಹಿಂಗ್ ಹೇಳ್ತಾ ಇದ್ದಾರೆ, ಇಲ್ಲಿ ಮಾದ್ರಿ ಹಾಗೆ ಸಾಗಮನದಿಂದ ತನ್ನ ಪಾಪಗಳನ್ನು ಕಳೆದುಕೊಂಡ್ಲು, ಆ ತರ ಇವರಿಬ್ಬರು ಕೂಡ. ಯಾಕಂದ್ರೆ ಅವರು ಅತ್ಯಂತ ಉತ್ತಮರು. ವಾಲಿ ಪತ್ನಿಯಾಗಿರ್ತಕ್ಕಂಥ ಶಚಿದೇವಿ ತಾರ ಮತ್ತು ಗುರುಪತ್ನಿ ಆಗಿರ್ತಕ್ಕಂಥ ತಾರ ಇವರು ಬಹಳ ಕಡಿಮೆ. ಚಂದ್ರ ಮತ್ತು ಸೂರ್ಯ ಅವರ ಸಂಪರ್ಕ ಮಾಡಿದ್ದಕ್ಕೆ ಅವರಿಗೆ ತಕ್ಷಣ ಮೂಲ ರೂಪವನ್ನು ಅವರು ಸೇರ್ಲಿಲ್ಲ. ಇಷ್ಟೆಲ್ಲ ಆಕೆ ಕೃಪಿ ಗಂಡನ ಸೇವೆ ಮಾಡಿ ಪಾಪವನ್ನು ಕಳ್ಕೊಂಡು ಈಕೆ ಮತ್ತೆ ಹುಟ್ಟಿ ಚಿತ್ರಾಂಗದಿಯಾಗಿ ಮತ್ತೆ ಗಂಡ ಅರ್ಜುನನನ್ನ ಮತ್ತೆ ಮದುವೆ ಅಂತಕ್ಕಂಥದ್ದು ಮಾಡಿಕೊಂಡು ಆಕೆ ತನ್ನ ಪಾಪಗಳನ್ನು ಕಳೆದುಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಪಾಂಡುರಾಜನೇ ಸದ್ಗತಿ ಅಂತಕ್ಕಂಥದ್ದು ಆಗ್ತಾ ಇದೆ. ಭರಿಭಕ್ತರಾಗಿರ್ತಕ್ಕಂಥವನೇನು ಸದ್ಗತಿ ಆಗ್ತಾ ಇದೆ. ಆದ್ಮೇಲೆ ನನ್ನ ಎಲ್ಲ ಮಕ್ಕಳನ್ನ ಕಳೆದುಕೊಂಡು ಮತ್ತೆ ಹಸ್ತಿನಾಪುರಕ್ಕೆ ಅಂತ ಬರ್ತಾ ಇದ್ದಾರೆ. ಅವೆಲ್ಲ ಕಥೆಯನ್ನ ಉತ್ತರದಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಗುರುಭ್ಯೋ ನಮಃ. ಹರಿ ತ್ವಸ್ಮಾನ್ ಪುರುಹೂತ ವೈದಿ ಬಲವನ್ ಮಾತಂಗಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾದಿಕಪಟ ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರ ಧಾರಿತ ರಾತಿದೂರ ವೃದ್ಧಸ್ವಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಕಿವೃಂದೈ ಲಕ್ಷ್ಮೀಕಾಂತಸ್ತಮಂತತೋ ವಿಕಲಯನ್ನೈ ವೇಷತುಸ್ತೆ ಸಮಂ
ನಸ್ಯಾಮುತ್ತಮ ವಸ್ತು ದೂರತರತೋ ಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷೋತ್ಕರ ದಕ್ಷಿಣೆ ತ್ರಿಕುಟಿಲ ಪ್ರಾಂತೋ ತಿತಾಗ್ನಿ ಸ್ಫುರತ್ ಸದ್ಯೋತೋಪವಿಸ್ಫುಲಿತ ಬ್ರಹ್ಮೇಶ ಚಕ್ರೋತ್ಕರಾಃ. ಹರಿ ಓಂ ಶ್ರೀಮದ್ವಿಷ್ಣುಂಗ್ರನಿಷ್ಠಾತಿಗುಣಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಸತ್ಪಾಂಸವೋಸ್ಮಾನ್ ಪುರಂತು ವಾಚಾನ್ಯತ್ರ ಪ್ರಣೇತ್ರಿ ತ್ರಿಭುವನಮಹಿತ ಶಾರದಾ ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕೌಭಾ ಪ್ರೇಮ ಭಾರಂ ಬಬಾರ ಉತ್ಕಂಠ ಕುಂಠಕೂಲ ಹಲಜವಿದಿತ ಜಸ್ಸು ಸೇವಾನುರುದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತಾಂಧತಮತ ಸುಮನೋ ಮೌಲ್ಯರ್ತ್ನಾವಲೀನಾಂ ಭಕ್ತುದ್ರೇಕಾಬಘಾಡ ಪ್ರಕಟನ ಸಗಡತ್ಕಾರ ಸಂಘೃಷ್ಟಮಾಣ ಪ್ರಾಂತ ಪ್ರಾಘಾಂಡ ಪೀಠೋತ್ಥಿತ ಕನಕರಜಃ ಪಿಂಜರಾ ರಂಜಿತಾಶಾಃ ಜನ್ಮಾಧಿ ವ್ಯಧಿಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರಾಣಾಂ ಅರ್ಪಕಾಣಾಂ ಚಿರಮುದಿತಿ ಚಿದಾನಂದ ಸಂದೋಹದಾನಾಂ ಏತೇಷಾಂ ಯೇಷ ದೋಷ ಪರಮಶ ಮನಸಾಂ ದೇಶನಾಂ ದೋಷಕಾಣಾಂ ದೈತ್ಯಾನಾಂ ಆರ್ತಿಮಂದೇ ತಮಸಿ ವಿದತಾಂ ಸಂಸ್ತವೇ ನಾಸ್ತಿ ಶಕ್ತಃ ಅಸ್ಯಾ ವಿಷ್ಕರ್ತು ಕಾಮಂ ಕಲಿಮಲ ಕಲುಷೆ ಸಿಂಜನೆ ಜ್ಞಾನ ಮಾರ್ಗಂ ವಂದ್ಯಂ ಚಂದೇಂದ್ರರುದ್ಯ ಜಿಮುನಿ ಫಣಿವಯ್ಯೋ ನಾಯಕ ಧೈರ್ಯಾದ್ಯ ಮಧ್ವಾಕ್ಯಂ ಮಂತ್ರ ಸಿದ್ಧಂ ಕಿಮತ ಕುತಪತೋ ಮಾರುತಸ್ಯ ಅವತಾರಂ ಪಾತಾರಂ ಪಾರಮೇಷ್ಟಂ ಪಾದಮಪ ವಿಮದಃ ಪ್ರಾಪ್ತು ಆಪನ್ನ ಪುಂಸಾಂ ಉದ್ಯದ್ ವಿದ್ಯುತ್ ಪ್ರಚಂಡಾಂ ನಿಜ ರುಚಿ ನಿಕರ ವ್ಯಾಪ್ತ ಲೋಕಾವಕಾಶೋ ಬಿಭ್ರತ್ ಭೀಮೋ ಯೋ ಭುಜೆ ಯೋ ದ್ಯುತ ದಿನಕರ ಭಂಗದಾಡ್ಡ ಪ್ರಕಾಂಡೆ ವೀರೋದ್ಭಾರ್ಯಾಂ ಗದಾಗ್ರಾಂ ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತೆ ಅಧ್ಯಾತ್ಮ ಜ್ಞಾನ ನೇತ ಯತಿವರ ಮಹಿತೋ ಭೂಮಿಭೂಷಾ ಮಣಿರ್ಮೇ. 5ನೇ ಶ್ಲೋಕ. ಪದಚ್ಛೇದ. ಉದ್ಯದ್ ವಿದ್ಯುತ್ ಪ್ರಚಂಡಾಂ ನಿಜ ರುಚಿ ನಿಕರ ವ್ಯಾಪ್ತ ಲೋಕಾವಕಾಶ ಬಿಭ್ರತ್ ಬಿಭ್ರತ್ ಭೀಮಃ ಭುಜೆ ಯಹ ಯಸ್ಸದಲ್ಲಿ ಯಹ ಅಭ್ಯುತ ದಿನಕರ ಭಾಂಗದಾಢ್ಯ ಪ್ರಕಾಂಡೆ ವೀರೋದ್ಧಾರ್ಯಾಂ ಗದಾಗ್ರಾಂ ಅಯಂ ಇಹ ಸುಮತಿಂ ವಾಯುದೇವಃ ವಾಯುದೇವೋ ಅಂತದೆ ವಾಯುದೇವ ಅಂತ ವಿಸರ್ಗ ಆಗ್ತದೆ. ವಿದಧ್ಯಾತೆ ಅಧ್ಯಾತ್ಮ ಜ್ಞಾನ ನೇತ ಯತಿವರ ಇಲ್ಲಿ ಕೂಡ ಅಷ್ಟೇ ಯತಿವರ ಮಹಿತೋ ಅದೇ ಯತಿವರ ಮಹಿತಃ ಭೂಮಿ ಭೂಷಾ ಮಣಿಹಿ ಅಲ್ಲಿ ಮಣಿರ್ಮೇ ಅಂತದೆ. ಮಣಿರ್ಮೇ ಅಂತಂದ್ರೆ ರಕಾರ. ಆ ರಕಾರ ಅಂದ್ರೆ ವಿಸರ್ಗ. ಆ ವಿಸರ್ಗ ಎಲ್ಲಿ ಬರ್ತಂದ್ರೆ ಮೇ ಹಿಂದೆ ಬರ್ತದೆ. ಅವಾಗ ಏನಾಗ್ತದೆ ಭೂಮಿ ಭೂಷಾ ಮಣಿಹಿ ಅಂತ ಆಗ್ತದೆ. ಕೊನೆಗೇನು ಉಳಿತು ರಕಾರ ಹೋಯ್ತು. ಆದ ಕಾರಣ 9 ಅದಲ್ಲ ರಕಾರ ಅದಲ್ಲ. ಆ ರಕಾರ ಹೋಯ್ತು ಅಂದ್ರೆ ಕೊನೆಗೇನು ಅಷ್ಟೇನು ಉಳಿತಲ್ಲಿ ಮೇ ಅಂತ ಅಷ್ಟೇ ಉಳಿತ. ಉಚ್ಚಾರಣೆ ಮಾಡ್ಬೇಕಾದ್ರೆ ಭೂಮಿ ಭೂಷಾ ಮಣಿರ್ಮೇ ಮಣಿರ್ಮೇ ಅಂತ ಅನ್ಬೇಕು. ಮಣಿರ್ ಅಂತ ಬರ್ತಲ್ಲ ರಕಾರ ಬರ್ತಲ್ಲ. ಆ ರಕಾರ ಅಂದ್ರೆ ವಿಸರ್ಗ. ಆ ವಿಸರ್ಗ ಎಲ್ಲಿ ಬರ್ತದೆ ಅಂದ್ರೆ ಆ ಮೇ ಮುಂದೆ ರಕಾರ ಇದ್ದಿದ್ದು ವಿಸರ್ಗ ಹಿಂದೆ ಬರ್ತದೆ. ಅವಾಗ ಏನಾಗ್ತದೆ ಭೂಮಿ ಭೂಷಾ ಮಣಿಹಿ ಭೂಮಿ ಭೂಷಾ ಮಣಿಹಿ ಅಂತ ಆಗ್ತದೆ. ಮೇ ಕೊನೆಗೆ ಉಳಿಯೋದು ಮೇ. ಅರ್ಥ ಏನಂದ್ರೆ ಯಹ ಯಾವ ಭೀಮಸೇನ ದೇವರು ಭೀಮ ಅಂತದಲ್ಲ ಭೀಮಸೇನ ದೇವರು ಅವರು ಎಂಥವರು ಅಂದ್ರೆ ಅಭ್ಯುತ ದಿನಕರ ಭಂಗದಾಡ್ಡ ಪ್ರಕಾಂಡೆ. ಅಭ್ಯುತ ದಿನಕರ ಅಂದ್ರೆ ಚೆನ್ನಾಗಿ ಅಭ್ಯುತ ಅಂದ್ರೆ ಚೆನ್ನಾಗಿ, ದಿನಕರ ಅಂದ್ರೆ ಸೂರ್ಯ. ದಿನಕರ ಅಂದ್ರೆ ಸೂರ್ಯ, ಅಭ್ಯುತ ಅಂದ್ರೆ ಚೆನ್ನಾಗಿ ಹುಟ್ಟಿರ್ತಕ್ಕಂಥ ಸೂರ್ಯ. ಆ ಸೂರ್ಯನಂತ ಭಾಂಗದಾಡ್ಯ ಭಾಂಗದ ಅಂತಂದ್ರೆ ಅಂಗದ ಒಳ್ಳೆ ಅಂಗಗಳಿಂದ ಕೂಡಿರ್ತಕ್ಕಂಥ ಪ್ರಕಾಂಡೆ. ಆ ಶ್ರೇಷ್ಠವಾಗಿ ಪ್ರಕಾಂಡ ಅಂದ್ರೆ ಶ್ರೇಷ್ಠ. ಆ ಶ್ರೇಷ್ಠವಾಗಿರ್ತಕ್ಕಂಥ ಭುಜೆ ಅಂದ್ರೆ ತೋಳಿನೊಳಗೆ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ವೀರೋದ್ಧಾರ್ಯಾಂ ಉದ್ಯದ್ ವಿದ್ಯುತ್ ಪ್ರಚಂಡಾಂ ಗದಾಗ್ರಾಂ ಬಿಭ್ರತೆ. ವೀರೋದ್ಧಾರ್ಯಂ ಅಂದ್ರೆ ಅತ್ಯಂತ ಮಹಾಸಾಮರ್ಥ್ಯದಿಂದ ಕೂಡಿರ್ತಕ್ಕಂಥ, ಉದ್ಯದ್ ವಿದ್ಯುತ್ ಪ್ರಚಂಡಾಂ ಉದಿಸ್ತಕ್ಕಂಥ ಮಿಂಚಿನಂತೆ, ವಿದ್ಯುತ್ ಅಂದ್ರೆ ಮಿಂಚಿನಂತೆ ಮಹತ್ತರವಾಗಿರ್ತಕ್ಕಂಥ, ಗದಾಗ್ರ ಅಂದ್ರೆ ಗದೆ ಶ್ರೇಷ್ಠವಾಗಿರ್ತಕ್ಕಂಥ ಗದೆ, ಗದಾಗ್ರಾಮ್ ಅಂದ್ರೆ ಅಗ್ರಾಮ್ ಅಂದ್ರೆ ಶ್ರೇಷ್ಠ, ಶ್ರೇಷ್ಠವಾಗಿರ್ತಕ್ಕಂಥ ಗದೆಯನ್ನ ಭೀಮಸೇನ ದೇವರು ಧರಿಸಿದ್ದಾರೆ. ಗೊತ್ತಾಯ್ತಾ? ಅಂದ್ರೆ ಇಲ್ಲಿ ಭೀಮ ಅಂದ್ರೆ ಮೂಲ ರೂಪ ಅಂತ ಓದ್ತಾರೆ. ಮೂಲ ರೂಪನೂ ಆಯ್ತು, ಭೀಮಸೇನ ದೇವರನ್ನಾಯ್ತು. ಅಂದ್ರೆ ಮೂಲ ರೂಪದಲ್ಲಿ ಕೂಡ ಇವರೇನಿದ್ದಾರೆ ವಾಯುದೇವರು ಶ್ರೇಷ್ಠವಾಗಿರ್ತಕ್ಕಂಥ ಗದೆಯನ್ನ ಅವರು ಧಾರಣ ಅಂತಕ್ಕಂಥದ್ದು ಮಾಡಿದ್ದಾರೆ. ಮತ್ತೆ ಎಂಥವರು ಅಂದ್ರೆ ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ,
ನಿಜ ಅಂದ್ರೆ ತನ್ನ ಸ್ವಂತ. ರುಚಿ ಅಂತಕ್ಕಂಥದ್ದಂದ್ರೆ ನಿಜ ರುಚಿ ಅಂತಕ್ಕಂದ್ರೆ ಕಾಂತಿ. ನಿಖರ ಅಂದ್ರೆ ಸಮೂಹ ಅಂದ್ರೆ ತಮ್ಮ ಕಾಂತಿಯ ಸಮೂಹದಿಂದ ವ್ಯಾಪ್ತ ಲೋಕಾವಕಾಶ ಎಲ್ಲಾ ಲೋಕಗಳನ್ನು ವ್ಯಾಪಿಸಿದ್ದಾರೆ. ವಾಯುದೇವರು ತಮ್ಮ ಕಾಂತಿಯ ಸಮೂಹದಿಂದ ಎಲ್ಲಾ ಲೋಕಗಳನ್ನು ವ್ಯಾಪಿಸಿದ್ದಾರೆ. ಮತ್ತೆ ಎಂಥವರು? ಅಧ್ಯಾತ್ಮ ಜ್ಞಾನನೇತ, ಅಧ್ಯಾತ್ಮ ಜ್ಞಾನವನ್ನ ನೇತ ಕೊಡ್ತಕ್ಕಂಥ ನೇತಾರರು, ಜ್ಯೇಷ್ಠರು ಇರ್ತಕ್ಕಂಥ ನೇತೃಗಳು. ಮತ್ತೆಂಥವರು? ಯತಿವರಮಹಿತ, ಎಲ್ಲಾ ಯತಿಗಳಿಂದಲೂ ಕೂಡ ಎಲ್ಲ ಶ್ರೇಷ್ಠರಾಗಿರ್ತಕ್ಕಂಥ ಯತಿಗಳಿಂದ ಅವರು ಪೂಜಿತರಾಗಿದ್ದಾರೆ. ಮತ್ತೆಂಥವರು? ಭೂಮಿ ಭೂಷಾ ಮಣಿಹಿ, ಆ ಭೂಮಿ ಅಂದ್ರೆ ಭೂಲೋಕ, ಎಲ್ಲಾ ಲೋಕಗಳಿಗೆ ಅಲಂಕಾರ ಪ್ರಾಯರಾಗಿರ್ತಕ್ಕಂಥವ್ರು. ಮಣಿ ಶ್ರೇಷ್ಠವಾಗಿರ್ತಕ್ಕ, ಮಣಿ ಅಂದ್ರೆ ಶ್ರೇಷ್ಠ. ಭೂಮಿ ಎಲ್ಲಾ ಲೋಕಗಳೇ ಅಲಂಕಾರ ಪ್ರಾಯರಾಗಿರ್ತಕ್ಕಂಥ ಅಂತ ಅಯಂ ಈ ವಾಯುದೇವ ಕೊನೆಗೆ ಬರ್ತಲ್ಲ, ಈ ವಾಯುದೇವರು ಇಲ್ಲಿ ನನಗೆ ಸುಮತಿಂ ವಿದಧ್ಯಾತೆ, ನನಗೆ ಉತ್ತಮವಾಗಿರ್ತಕ್ಕಂಥ ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟು ತಾತ್ಪರ್ಯ ಏನು? ವಾಯುದೇವರು ತಮ್ಮ ಕಾಂತಿಯಿಂದ ಎಲ್ಲ ಲೋಕಗಳನ್ನು ವ್ಯಾಪಿಸಿದ್ದಾರೆ. ತಮ್ಮ ಉದಿಸ್ತಕ್ಕಂಥ ಸೂರ್ಯನಂತ ಕಾಂತಿ ಅಂಗಗಳನ್ನು ಧರಿಸಿರ್ತಕ್ಕಂಥ ಶ್ರೇಷ್ಠ ತೋಳಿನೊಳಗೆ ಮಹಾ ಸಾಮರ್ಥ್ಯದಿಂದ ಮಾತ್ರವೇ ಎತ್ತಲ್ತಕ್ಕಂಥ ಮಿಂಚಿನಂತೆ ಹೊಳಿತಾ ಇರ್ತಕ್ಕಂಥ ಗದೆಯನ್ನು ಧಾರಣ ಮಾಡಿದ್ದಾರೆ. ಅಧ್ಯಾತ್ಮ ಜ್ಞಾನವನ್ನು ಕೊಡ್ತಕ್ಕಂಥ ಶ್ರೇಷ್ಠ ನಾಯಕ ಮಣಿಗಳು ಯತಿ ಶ್ರೇಷ್ಠರಿಂದ ಪೂಜಿತರಾಗಿದ್ದಾರೆ. ಮತ್ತೆ ಭುವನಕ್ಕೆ ಅಲಂಕಾರ ಪ್ರಾಯರಾಗಿದ್ದಾರೆ. ಇಂಥ ಅವರು ನನಗೆ ಒಳ್ಳೆಯ ಜ್ಞಾನವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಈಗ ಸ್ವರೂಪ ಜೀವ ಎಷ್ಟು ಅಣು ಇದ್ದಾನೆ, ವಾಯುದೇವರು ಜೀವೋತ್ತಮರು ಅಂತ ಹೇಳ್ತೀರಿ. ವಾಯುದೇವರೇನು? ನಮ್ಮ ಜೀವ ಎಷ್ಟಿದೆ? ಅತ್ಯಂತ ಅಣು, ಕುದುರೆ ಬಾಲದ ಹೇಳ್ತಾರಲ್ಲ ಹರಿಕಥಾಮೃತರು, ಅದನ್ನು 1000 ಭಾಗ ಮಾಡಿ ಮತ್ತೆ ಅದನ್ನು ಮಾಡಿ ಅತ್ಯಂತ ಸೂಕ್ಷ್ಮ. ಮತ್ತೆ ವಾಯುದೇವರು ಜೀವೋತ್ತಮರಂದ್ರೆ ಅವ್ರದ್ದು ಎಷ್ಟು ಪರಿಣಾಮ ಇರ್ತದೆ, ಅವ್ರ ಸೈಜ್ ಎಷ್ಟಿರ್ತದೆ, ಅವ್ರ ಜೀವ ಎಷ್ಟು ಸೈಜ್ ಇರ್ತದೆ ಅಂತ ಗೊತ್ತಾಯ್ತಾ? ವ್ಯತ್ಯಾಸ ಇಲ್ಲ. ನಾವು ಎಷ್ಟು ಸೂಕ್ಷ್ಮವಾಗಿದ್ದೀವೋ ಅವರು ಕೂಡ ಅಷ್ಟೇ ಸೂಕ್ಷ್ಮವಾಗಿದ್ದಾರೆ. ಗೊತ್ತಾಯ್ತಾ? ಇನ್ನು ವಾಯುದೇವರೇ ಜೀವೋತ್ತಮರಾಗಿರ್ತಕ್ಕಂಥವರೇ ಜೀವ ಇದೆ, ಶರೀರವಿದೆ ಅಂತ ಅಂದಮೇಲೆ ಅವರಿಗಿಂತ ಕಡಿಮೆ ಆಗಿರ್ತಕ್ಕಂಥ ಎಲ್ಲಾ ದೇವತೆಗಳಿಗೆ ಕೂಡ ಅವರು ಕೂಡ ಜೀವದಿಂದ ಇರ್ತಕ್ಕಂಥ ಶರೀರ ಅಂತ ಅಂದ ಮೇಲೆ ಅವರು ಈ ಗರುಡ ಶೇಷುದ್ಧರಾಗಿರ್ತಕ್ಕಂಥವ್ರು ಸರ್ವೋತ್ತಮರು ಹೇಗಾಗ್ತಾರೆ? ಇದರಿಂದ ಗೊತ್ತಾಗ. ಯಾಕಂದ್ರೆ ಅವ್ರು ಪರಮಾತ್ಮನು ಆತಗೆ ಶರೀರನೇ ಇಲ್ಲ. ಇವರು ಜೀವದಿಂದ ಕೂಡಿರ್ತಕ್ಕಂಥ ಶರೀರ ಉಳ್ಳವರು. ಎಲ್ಲಿಂದ ಮೊದಲು ಮಾಡಿ? ವಾಯುದೇವರಿಂದ ಮೊದಲು ಮಾಡಿ. ಅವ್ರ ಜೀವ ಕೂಡ ಎಷ್ಟದೆ? ನಮ್ದು ಎಷ್ಟು ಸೂಕ್ಷ್ಮದೋ ಅವರು ಕೂಡ ಅಷ್ಟೇ ಸೂಕ್ಷ್ಮ. ಅಷ್ಟು ಸೂಕ್ಷ್ಮ ಇದ್ರೂ ಕೂಡ ಆ ಕ್ರಾಂತಿ ಅಂತಕ್ಕಂಥದ್ದೇನಿದೆ ಸರ್ವತ್ರ ವ್ಯಾಪಿಸಿದೆ ನೋಡಿ. ಅದೇ ಜೀವ ನಮ್ದು ಸರಿ, ಅದು ಸೈಜ್. ಅದೇ ಜೀವ ಅವ್ರದ್ದು ಸೈಜ್ ಇದ್ರೂ ಕೂಡ ಅವರ ಜೀವದ ಕಾಂತಿ ಸರ್ವತ್ರ ವ್ಯಾಪಿಸಿದೆ. ಅವರ ಕಾಂತಿ ಗೊತ್ತಾಗ್ತ? ಸೈಜ್ ಇರ್ತದಲ್ಲ, ಬಲ್ಬ್ ಇರ್ತದಲ್ಲ ಒಳಗಿರ್ತಕ್ಕಂಥದ್ದು ಇರ್ತಕ್ಕಂಥ ಫಿಲಮೆಂಟ್ ಪವರ್, ಫಿಲಮೆಂಟ್ ಒಂದೇ ಇರ್ತದೆ. ಆ ಫಿಲಮೆಂಟ್ ಪವರ್ ಮೇಲೆ ಹೆಂಗೆ ಬೆಳಗ್ತದೋ ಆ ಸೈಜ್ ಹೆಂಗೆ ಬೆಳಗ್ತದೋ ಅದೇ ತರ ಒಂದೇ ಜೀವರಾಶಿ ಪರಿಮಾಣ ಇದ್ರೂ ಕೂಡ ಅವರ ಒಂದು ಜೀವ ಇರ್ತಕ್ಕಂಥದ್ದು ವ್ಯಾಪ್ತವಾಗಿರ್ತಕ್ಕಂಥದ್ದು. ಮತ್ತೆ ಎಂತಾದ್ರು ಅವ್ರದ್ದು ಕಾಂತಿ ಅಂದ್ರೆ ನಿಜ ರುಚಿ. ನಿಜ ರುಚಿ ಅಂದ್ರೆ ತಮ್ಮ ಸ್ವಂತವಾಗಿರ್ತಕ್ಕಂಥ ಸಹಜವಾಗಿರ್ತಕ್ಕಂಥ ಕಾಂತಿ ಆಗ್ಲಿ, ಹಸುರಂತ ಹೊರಬಲದಿಂದ ಬಂದಿರತಕ್ಕಂಥ ಕಾಂತಿ ಅಲ್ಲ ಅವ್ರದ್ದು. ಗೊತ್ತಾಯ್ತಾ? ಮತ್ತೆ ಅವರ ಗದೆ ಅಂತಕ್ಕಂಥದ್ದು ಎಂಥದ್ದು ಅಂದ್ರೆ ಬೇರೆಯವ್ರಿಗೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಅವರ ಗದೆಯನ್ನ ಬೇರೆಯವರು ಎತ್ತಲಿಕ್ಕೆ ಸಾಧ್ಯವಿಲ್ಲ. ಇದ್ರೊಳಗೆ ಬರ್ತದೆ ಮಹಾಭಾರತದೊಳಗೆ ಅಶ್ವತ್ಥಾಮರಿಗೆ ಕೇಳಿದಂತೆ ನೀನು ಚಕ್ರ ಕೊಡುವಂತ. ಆಯ್ತಪ್ಪ ತಗೋ ಅಂತಂದ್ರೆ ಅಳ್ಳಾಡಿಸ್ಲಿಕ್ಕೆ ಬರಲಿಲ್ಲ ಅಂತ ಬರ್ತದೆ. ಪರಮಾತ್ಮನ ಚಕ್ರಾದಿಗಳನ್ನ ಅಶ್ವತ್ಥಾಮಾಚಾರ್ಯರು, ಅಶ್ವತ್ಥಾಮಾಚಾರ್ಯ ಅಂದ್ರೇನು? ರುದ್ರದೇವರ ಅವತಾರ ಆಗಿರ್ತಕ್ಕಂಥವ್ರು ಚಲನ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗದೆ ಇರೋದು ಫೇಮಸ್ ಇರ್ತಕ್ಕಂಥದ್ದು ಯಾರ್ದು? ಒಂದು ದುರ್ಯೋಧನಂದು, ಒಂದು ಭೀಮಸೇನ್ ದೇವ್, ಇಬ್ಬರದೇ. ದುರ್ಯೋಧನ ಗದೆಗಿಂತಲೂ ಭೀಮಸೇನ್ ದೇವರ ಗದೆ 1.5 ಪಟ್ಟು ಹೆಚ್ಚತ್ತ. ಅವನಿಗೆ ಎತ್ತಲಿಕ್ಕಾಗದಲ್ಲ ಭೀಮಸೇನ್ ದೇವ್ರ ಗದೆಯನ್ನ. ಭೀಮಸೇನ್ ದೇವ್ರ ಗದೆಯನ್ನ ದುರ್ಯೋಧನ ಕೂಡ ಎತ್ತಲಿಕ್ಕಾಗೋದಿಲ್ಲ. 1.5 ಪಟ್ಟು ಭಾರ. ಅವನ ಗದೆಗಿಂತಲೂ 1.5 ಪಟ್ಟು ಭಾರವಾಗಿರ್ತಕ್ಕಂಥದ್ದು ಅಂತ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ 3 ರೂಪದಲ್ಲಿ ಕೂಡ
ವಾಯುದೇವರು ಗದೆಯನ್ನ ಧಾರಿಸಿದ್ದಾರೆ. ತಂತ್ರಸಾರದಲ್ಲಿ ಬರ್ತದೆ. ಧ್ಯಾಯದ್ ಗದಾ ಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟನು ತನು ಉನ್ನತ ಕರ್ಮಶಕ್ತಿಂ ಅಂತಕ್ಕಂಥದ್ದು ಹೇಳಿದ್ದ. ಮತ್ತೆ ಭೀಮಸೇನ ದೇವರ ರೂಪದಲ್ಲಿ ಕೂಡ ಧಾರಣ ಅಂತಕ್ಕಂಥದ್ದು ಮಾಡಿದ್ದಾರೆ. ಆ ಕಾರಣ ಭೀಮ ಶಬ್ದಕ್ಕಂದ್ರೆ ಭಯಂಕರ ಅಂತ ಒಂದು ಅರ್ಥ ಇದ್ದಂಗೆ, ಇನ್ನೊಂದು ವೇದಾದಿ ಸಕಲ ವಿದ್ಯೆಗಳನ್ನು ಕೂಡ ಧಾರಣ ಮಾಡಿದವರು ಅಂತ ಭೀಮಸೇನ ದೇವರ ಅರ್ಥ. ಭೀಮ ಅಂದ್ರೆ ಒಂದು ಅರ್ಥ ಏನು, ಅತಿ ಭಯಂಕರ ಇರ್ತಕ್ಕಂಥದ್ದು, ಗೊತ್ತಾ, ಶತ್ರು ಭಯಂಕರ. ಇನ್ನೊಂದು ಅರ್ಥ ಏನು ಅಂದ್ರೆ ಭೃತಾಹಿ ಮಾಹ ಸಕಲಾಹಿ ಯಸ್ಮಿನ್ ಅಂತಕ್ಕಂಥ, ಅಂದ್ರೆ ಸಕಲ ವೇದಾದಿ ಸಕಲ ವಿದ್ಯೆಗಳನ್ನು ಕೂಡ ಸಹಜವಾಗಿ ಗೊತ್ತಿರ್ತಕ್ಕಂಥವರು ವಾಯುದೇವರು. ಮತ್ತೆ ಆದ ಕಾರಣ ಅವರು ಜ್ಞಾನಾಭಿಮಾನಿಗಳಾಗಿರ್ತಕ್ಕಂಥ ಇರೋದ್ರಿಂದಲೇ ಅವರನ್ನ ನಾವು ಒಳ್ಳೆಯ ಜ್ಞಾನವನ್ನ ನೀವು ಕೊಡ್ರಿ ಅಂತ ನಾವು ಅವರನ್ನ ಪ್ರಾರ್ಥನೆ ಅಂತಕ್ಕಂಥದ್ದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೆ. ಇನ್ನು ಅನೇಕವಾಗಿರ್ತಕ್ಕಂಥ ಅರ್ಥಗಳು ಅದನ್ನ ಉತ್ತರೋತ್ತರ ತಿಳಿಲಿಕ್ಕೆ ಪ್ರಯತ್ನ ಮಾಡುವುದರಲ್ಲಿ ಮಧ್ವಾಂತರ್ಗತ